ಎಲ್ಲ ಉತ್ತರ ಕನ್ನಡಿಗರ ಕೇಂದ್ರ ಕ್ಷೇತ್ರದ ಪರವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ತಾವು ಹೇಳದಂತೆ ಸಮಸ್ಯೆಗಳೂ ಗೊತ್ತಿದೆ, ಪರಿಹಾರಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಮೀನುಗಾರರ ಮನಸ್ಸನ್ನು ಒಲಿಸಿ ಅವರ ವಿರೋಧವಾಗಿ ಅಲ್ಲ, ಅವರ ಪ್ರಯೋಜನ ತಿಳಿಸಿಕೊಟ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ಅಂತ ಅನಿಸ್ತದೆ. ನಮ್ಮ ರಾಜ್ಯ ಸರ್ಕಾರದಿಂದ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಯಾವುದು ವೇಗವಾಗಿ ನಡಿಬೇಕು, ವರ್ಷದಿಂದ ನಡೀತಾ ಇಲ್ಲ. ನಮ್ಮ ಗೋಕರ್ಣದಂಥ ಬನವಾಸಿಯ ಪುಣ್ಯ ಕ್ಷೇತ್ರಗಳಿದೆ, ಅದು ಸಮಸ್ಯೆ ಆಗಿದೆ. ನಮ್ಗೆ ಅಯೋಧ್ಯೆಯಲ್ಲಿ ಹಾಗಾಗಿದೆ, ಕಾಶಿಯಲ್ಲಿ ಹೀಗಾಗಿದೆ ಅಂತ ನಾವು ದೇಶದ್ದೆಲ್ಲ ಹೇಳುವಾಗ ನಮ್ಮೂರಿನ ಗೋಕರ್ಣದಂತ ಪವಿತ್ರ ಕ್ಷೇತ್ರ ಹೇಗೆ ಆಗ್ಬೇಕಿತ್ತು. ನಿಮ್ಮ ಪ್ರೀತಿ ಮತ್ತೆ ನೀವು ಯಾವತ್ತೂ ನೆಲ ಬಿಟ್ಟು ಮೇಲೆ ಹೋಗ್ಲಿಲ್ಲ, ಎಷ್ಟು ಎತ್ತರ ಆದರೂ ಕೂಡ. ಅದೇ ಕಾಗೇರಿಗೆ ಹೋಗ್ತೀರಿ, ಬಂದವರು ಅಲ್ಲೇ ಕೊನೆ ಕೊಯ್ಲಿಕ್ಕೆ ಹೋಗ್ತೀರಿ. ಆ ಒಂದು ಸರಳತೆಯ ಸೌಜನ್ಯವನ್ನು ಇಟ್ಕೊಂಡು ಬಂದಿರತಕ್ಕಂಥದ್ರಿಂದ ಕೋಟಿ ರೂಪಾಯಿಗಳನ್ನು ಅಡಿಕೆ ಕ್ಯಾನ್ಸರ್ದಾಯಕವಲ್ಲ ಅನ್ನೋದನ್ನು ಪ್ರೂವ್ ಸಂಶೋಧನೆ ಕೊಟ್ರಿ. ನಿಜವಾಗಿ ತಾವು ಇದನ್ನು ಉಲ್ಲೇಖಿಸಿರೋದಕ್ಕೆ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ನಾವು ಮಾತಿ ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳ್ತೀವಿ. ನಾವು ಇಲ್ಲಿ ನಮ್ಮ ಮಧ್ಯೆ ಗೊಂದಲ ಮಾಡಿಕೊಂಡು ಯೋಜನೆಗಳು ಬರೋದಕ್ಕೆ ವಿಳಂಬ ಮಾಡಿಕೊಂಡ್ರೆ ಉತ್ತರ ಕನ್ನಡ ಜಿಲ್ಲೆ ಎರಡು ಆ ಜಿಲ್ಲೆ ಆದರೆ ಅನುಕೂಲ ಆಗ್ತದೆ ಅಭಿವೃದ್ಧಿಯ ದೃಷ್ಟಿಯಿಂದ. ಆದರೆ ಜಿಲ್ಲೆಯ ಜನರ ನುಡಿಸಿರಿ ಚಾನಲ್ಗೆ ಹಿಂದೂ ಬಂದಿದ್ದೇನೆ, ಮತ್ತೊಮ್ಮೆ ಈಗಲೂ ಬಂದಿದ್ದೇನೆ. ಸ್ವಲ್ಪ ತಡವಾಗಿ ಬಂದಿದ್ದೇನೆ, ಮತ್ತೆ ಬರ್ತೇನೆ. ನುಡಿಸಿರಿಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಗಣ್ಯಾತಿ ಗಣ್ಯರಾದ ಜಿಲ್ಲೆಯ ಹಾಗೂ ವಿಶಾಲವಾದಂತಹ ಕೆನರಾ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾ ಇರತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಜೊತೆಗಿದ್ದಾರೆ. ಕಾಗೇರಿಯವರೇ ನಮಸ್ಕಾರ. ನಮಸ್ಕಾರ. ತುಂಬ ಪ್ರೀತಿಯಿಂದ ನುಡಿಸಿರಿಯ ಬಳಗದ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ಹಾಗೂ ಎಲ್ಲ ಉತ್ತರ ಕನ್ನಡಿಗರ ಕೇಂದ್ರ ಕ್ಷೇತ್ರದ ಪರವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಕರಾವಳಿ, ಮಲೆನಾಡು, ಬಯಲುಸೀಮೆಯನ್ನು ಒಳಗೊಂಡಿರ್ತಕ್ಕಂಥ 12 ತಾಲೂಕು ಉತ್ತರ ಕನ್ನಡದ್ದು, ಕಿತ್ತೂರು, ಖಾನಾಪುರ ಸೇರಿ 14 ತಾಲೂಕುಗಳು. ಬಹುಶಃ ಗೋವಾ ರಾಜ್ಯದಷ್ಟು ಸುಮಾರು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ. ಜಿಲ್ಲೆ ಎಷ್ಟು ದೊಡ್ಡದಾಗಿದೆಯೋ, ಕ್ಷೇತ್ರ ಎಷ್ಟು ದೊಡ್ಡದಾಗಿದೆಯೋ, ಸಮಸ್ಯೆಗಳು ಅಷ್ಟೇ ದೊಡ್ಡದಾಗಿದೆ. ಹಾಗಂತ ಅಷ್ಟೇ ಸಂಪನ್ಮೂಲಗಳು ಇದೆ. ಮಾನವ ಸಂಪನ್ಮೂಲಗಳು ಎಲ್ಲ ನಿರ್ಯಾತ ಆಗ್ತಾ ಇದೆ. ಬಹಳ ಕಾಲದಿಂದ ಉತ್ತರ ಕನ್ನಡದ ಒಂದು ಧ್ವನಿ, ಕೆನರಾ ಕ್ಷೇತ್ರದ ಧ್ವನಿ ಲೋಕಸಭೆಯಲ್ಲಿ ಕೇಳಿಸಬೇಕು ಅನ್ನುವಂಥದ್ದು ನನ್ನಂಥವರು ಭಾಳ ಕಾಲ ನಿಮ್ಮ ಜೊತೆಗಿದ್ದವರು ಅನಿಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಒಳ್ಳೆಯ ಕಾಲ ಬಂತು. ಜನಕ್ಕೆ ಬದಲಾವಣೆ ಬೇಕಿತ್ತು. ಮೋದಿಜಿಯವರ ಪ್ರಭಾವ, ತಮ್ಮ ವೈಯಕ್ತಿಕ ವ್ಯಕ್ತಿತ್ವ, JDSನವರ ಬೆಂಬಲ, ಈ ಎಲ್ಲದರ ಮಧ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ತಮ್ಮನ್ನು ಗೆಲ್ಲಿಸಿದರು. ಗೆಲ್ಲಿಸಿದ ಜನಕ್ಕೆ ನಿರಾಸೆ ಮಾಡದೆ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ದೆಹಲಿಗೆ ಹೋದ್ರಿ, ಹಲವಾರು ಮಂತ್ರಿಗಳನ್ನು ಕಂಡ್ರಿ, ಹಲವಾರು ಅಧಿಕಾರಿಗಳನ್ನು ಕಂಡ್ರಿ, ಜಿಲ್ಲೆಯ ಸಮಸ್ಯೆಗಳನ್ನು ಹೈಲೈಟ್ ಮಾಡಿದಿರಿ. ಈಗ ಜಿಲ್ಲೆಯನ್ನು ಸುತ್ತಾ ಇದ್ದೀರಿ. ಈಗ ಈ ಜಿಲ್ಲೆಯ ಸಮಸ್ಯೆಗಳು ತಮಗೆ ಹಾಗೂ ಗೊತ್ತು. ತಾವು ಶಾಸಕರಾಗಿ ಅನುಭವ ಇದ್ದವರು, ವಿರೋಧಿ ಪಕ್ಷದಲ್ಲಿ ಕೂತು ಸಚಿವರಾಗಿ ಯಶಸ್ವಿಯಾಗಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದೀರಿ. ಈ ಶೈಕ್ಷಣಿಕ ಜಿಲ್ಲೆಯನ್ನು 2 ಮಾಡಿ ಶೈಕ್ಷಣಿಕ ಉನ್ನತಿಗೆ ಕಾರಣರಾಗಿದ್ದೀರಿ ತಾವು. ಮತ್ತು ಸಣ್ಣ ಪುಟ್ಟ ಕೆಲಸಗಳು ಬಿಡಿ, ಪ್ರವಾಸೋದ್ಯಮ ತಾವು ಸಚಿವರಾಗಿದ್ದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಅನ್ನುವಾಗ ನಮ್ಮ ಹೊನ್ನಾವರದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಕರಿಕಾನಮಕ್ಕೆ ರಸ್ತೆ ಮಾಡಿಕೊಟ್ರಿ. ಹೀಗೆ ತುಂಬ ಕೆಲಸ ಮಾಡಿದ್ದೀರಿ. ಒಂದು ಅಪೂರ್ವವಾದಂಥ ತಮ್ಮ ಸ್ನೇಹಿತರನ್ನು ಕೂಡಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಪುಸ್ತಕ ಮಾಡಿಕೊಟ್ರಿ. ಅದು ಹೊಸ ಎಡಿಷನ್ ನೀವು ಈಗ ಮತ್ತೆ ಮಾಡಬೇಕು, ನಾನು ಮತ್ತೆ ಹೇಳ್ತೇನೆ. ಮಾಡಿಕೊಟ್ಟು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ತಾವು. ಒಬ್ಬ ಸ್ಪೀಕರ್ ಆಗಿ ತಾವು ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಶಿರ್ಸಿಗೆ ಒಂದು 250 ಸಣ್ಣ ಪುಟ್ಟ ಕೆಲಸಗಳು ಬೇಕಾದಷ್ಟಿದೆ ಬಿಡಿ. 250 ಹಾಸಿಗೆಗಳ ಆಸ್ಪತ್ರೆಯನ್ನು ತಾವು ತಂದ್ರಿ. ಅದರ ಬಿಲ್ಡಿಂಗ್ ಮುಗಿತಾ ಇದೆ. ಅದು ಇವತ್ತು ಏಮ್ಸ್ ಆಗೋದಕ್ಕೆ ಅರ್ಹತೆ ಇರ್ತಕ್ಕಂಥ, ಅಗತ್ಯ ಇರ್ತಕ್ಕಂಥ ಎಲ್ಲ ಕಟ್ಟಡಗಳು ಒಳಗೊಂಡಿದೆ. ತಾವು ಇವತ್ತು ದೆಹಲಿಯಲ್ಲಿ ಮಾತಾಡೋ ಶಕ್ತಿ ತಮಗೆ ದೇವರು ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ. ಒಂದು ಏಮ್ಸ್ ಜಿಲ್ಲೆಗೆ ಬರಲಿ, ಶಿರ್ಸಿ ಇಲ್ಲಿ ಮೆಡಿಕಲ್ ಕಾಲೇಜ್ ಬರಲಿ, ನಮ್ಮ ತೊಂದರೆ ಇಲ್ಲ. ಹೀಗೆ ಎಲ್ಲ ಸಮಸ್ಯೆಗಳು ಗೊತ್ತು. ಅತಿಕ್ರಮಣ ಸಮಸ್ಯೆಗಳು ಗೊತ್ತು, ಹೆದ್ದಾರಿಯ ಸಮಸ್ಯೆ ಗೊತ್ತು, ಬಂದರ ಸಮಸ್ಯೆಗಳು ಗೊತ್ತು. ಹೀಗೆ ಎಲ್ಲ ಸಮಸ್ಯೆಗಳು ತಮಗೆ ಯಾವುದೂ ಹೊಸ್ತಲ್ಲ. ಆದರೆ ನಮ್ಮ ಪ್ರತಿನಿಧಿಯಾಗಿ, ಕೆನರಾ ಕ್ಷೇತ್ರದ ಪ್ರತಿನಿಧಿಯಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಏನು ಮಾಡಿದಿರಿ, ಜನರಿಂದ ಏನು ನಿರೀಕ್ಷೆ ಮಾಡ್ತೀರಿ, ರಾಜ್ಯ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀರಿ? ಈಗಾಗಲೇ ತಮ್ಮ ಮಾಡಿರ್ತಕ್ಕಂಥ ಕೆಲಸಗಳು ಚೂರಾಗಿ ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಪ್ರಕಟ ಆಗಿದ್ದಾವೆ.
ಸಮಗ್ರವಾಗಿ ಒಂದು ಅವಲೋಕನ ಮುಂದಿನದು ಅದನ್ನು ತಮ್ಮಿಂದ ಬಾಯಿಂದ ಕೇಳೋಣ, ಜನ ಮುಗಿಸೋಣ ಅನ್ನೋದಕ್ಕಾಗಿ ನಿಮಗೆ ನಾವು ಹಠ ಮಾಡಿ ಕರೆಸ್ಕೊಂಡಿದ್ದೇವೆ. ಅದು ಅನಿವಾರ್ಯ ಆಯಿತು ಗೊತ್ತಾಯ್ತು. ಜೊತೆಗೆ ಆ ಮಟ್ಟಿಗೆ ತುಂಬ ಪ್ರೀತಿಯನ್ನು ಕೊಟ್ಟವರು ನೀವು ಜಿಲ್ಲೆಗೆ, ಏನು ಕೊಡೋಕ್ಕಾಗದಿದ್ರು ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. 3 ದಶಕಗಳಿಂದ ಇದ್ದೀರಿ. ನಿಮ್ಮ ಪ್ರೀತಿ ಮತ್ತು ನೀವು ಯಾವತ್ತೂ ನೆಲ ಬಿಟ್ಟು ಮೇಲೆ ಹೋಗಲಿಲ್ಲ, ಎಷ್ಟು ಎತ್ತರ ಆದರೂ ಕೂಡ. ಅದೇ ಕಾಗೇರಿಗೆ ಹೋಗ್ತೀರಿ, ಬಂದವರು ವಿಮಾನದಿಂದ ಬರಲಿ, ಬೆಂಗಳೂರಿಂದ ಬರಲಿ, ಅದೇ ಹಳ್ಳಿಗೆ ಹೋಗ್ತೀರಿ, ಹುಲಿ ಸಿಕ್ಕು ಹಳ್ಳಿಗೆ ಹೋಗ್ತೀರಿ, ಅಲ್ಲೇ ಕೊನೆ ಕೊಯ್ಲಿಕ್ಕೆ ಹೋಗ್ತೀರಿ. ಆ ಒಂದು ಸರಳತೆಯ ಸೌಜನ್ಯವನ್ನು ಇಟ್ಕೊಂಡು ಬಂದಿರತಕ್ಕಂಥದ್ರಿಂದ ನಮ್ಮಂಥವರಿಗೆ ನಿಮ್ಮಂಥವ್ರ ಮೇಲೆ ತುಂಬ ಗೌರವ. ದಯವಿಟ್ಟು ನೀವು ಮಾತಾಡಬೇಕು. ತಮ್ಮನ್ನು ಪರಿಚಯಿಸೋದಕ್ಕೆ ಸಾಕು ಅಂತ ಅನಿಸ್ತದೆ. ತಾವು ಮಾತಾಡಿ, ದಯವಿಟ್ಟು ಅದನ್ನು ಮುಟ್ಟಿಸೋಣ. ಆಗಾಗ ನಮ್ಮ ಜೊತೆಗೆ ಬಂದು ಸೇರಿಕೊಂಡು ಮಾತಾಡಿ, ನಾವು ಹೆಚ್ಚು ಜನಗಳನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ದೊಡ್ಡ ಜಿಲ್ಲೆಯನ್ನು ಅಷ್ಟು ಸುಲಭವಾಗಿ ಅಧಿಕಾರಿಗಳೊಂದಿಗೆ ಕೆಲಸ ಮಾಡಿಸ್ಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೊಂದಾಣಿಕೆ, ಅದು ಲೋಕಸಭೆಯಲ್ಲಿ ಮಹಾ IAS ಅಧಿಕಾರಿಗಳಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಹಿರಿಯ ನಿಮಗಿಂತ ಹಿರಿಯ ಮಂತ್ರಿಗಳೆಲ್ಲ ಇದ್ದಾರೆ. ಎಲ್ಲರನ್ನ ನಿಮ್ಮ ಹಾಗೆ ಒಂದು 200-300 ಸಂಸದರು ಅರ್ಜಿ ಹಿಡ್ಕೊಂಡು ಮನವಿ ಇಂಥರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ. ಅದರಿಂದ ಇಲ್ಲಿಯವರೆಗೆ ತಾವು ನಡೆದ ಹಾದಿಯ ಬಗ್ಗೆ ಅಭಿನಂದಿಸ್ತಾ ದಯವಿಟ್ಟು ತಾವು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನುಡಿಸಿರಿ ಚಾನಲ್ಲಿಗೆ ಮತ್ತೊಮ್ಮೆ ಬರೋದಕ್ಕೆ ಸಂತೋಷ ಆಗಿದೆ. ಹಿರಿಯರಾದಂತಹ ಜೀವ್ ಭಟ್ ಅವರು ಈ ನಮ್ಮಂಥ ಅತಿಥಿಗಳನ್ನು ಕರೆದು ನಮ್ಮೆಲ್ಲರ ಭಾವನೆಯನ್ನು, ಅಭಿಪ್ರಾಯವನ್ನು ಅವರು ತಿಳಿಸುವಂತಹ ಮತ್ತು ನಮ್ಮೆಲ್ಲರಿಂದ ಆ ಕೆಲಸ ಆಗುವಂತಹ ಒಳ್ಳೆಯ ಪ್ರಯತ್ನವನ್ನು ನುಡಿಸಿರಿ ಚಾನಲ್ ಮೂಲಕ ಅವರು ಮಾಡ್ತಾ ಇದ್ದಾರೆ. ನುಡಿಸಿರಿ ಚಾನಲ್ಲು ನಮ್ಮ ಜಿಲ್ಲೆಯಾದ್ಯಂತ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿಯೂ ಇವತ್ತಿನ ದಿನದಲ್ಲಿ ಅದು ಎಲ್ಲ ಕಡೆಯಲ್ಲಿಯೂ ಅತ್ಯಂತ ವಿಸ್ತಾರವಾಗಿ ಕೇಳುಗರಿಂದ ಒಂದು ಹೆಮ್ಮೆಗೆ ಪಾತ್ರವಾಗಿರುವಂತಹ ಚಾನಲ್ ಆಗಿದೆ. ನಾನು ನುಡಿಸಿರಿ ಚಾನಲ್ಲಿಗೆ ಹಿಂದೂ ಬಂದಿದ್ದೇನೆ, ಮತ್ತೊಮ್ಮೆ ಈಗಲೂ ಬಂದಿದ್ದೇನೆ. ಸ್ವಲ್ಪ ತಡವಾಗಿ ಬಂದಿದ್ದೇನೆ, ಮತ್ತೆ ಬರ್ತೇನೆ. ನನ್ನನ್ನು ಕರೆದು ಮಾತಾಡಿಸ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮಗೆಲ್ಲ ಗೊತ್ತಿದ್ದಂತೆ ಚುನಾವಣೆಗಿಂತ ಮೊದಲು ನಾನು ಅಭ್ಯರ್ಥಿ ಅಂತ ಘೋಷಿಸಿದ ಮೇಲೆ ಜಿಲ್ಲೆಯಾದ್ಯಂತ ಕಿತ್ತೂರು, ಖಾನಾಪುರ ಒಳಗೊಂಡಂತೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದೆ. ಕಾರ್ಯಕರ್ತರ ಒಂದು ಪರಿಶ್ರಮದಿಂದ, ಹಿತೈಷಿಗಳ, ನಮ್ಮೆಲ್ಲ ಪರಿವಾರ ಸಂಘಟನೆಗಳ ಒಂದು ಪ್ರೀತಿ ವಿಶ್ವಾಸದ ಪ್ರೋತ್ಸಾಹದಿಂದ ಬಹಳ ರಾಜ್ಯದಲ್ಲೇ ಮೊದಲ ಕ್ಷೇತ್ರದ ಗೆಲುವನ್ನು 3,37,000 ಲೀಡಿನ ಮತವನ್ನು ತೆಗೆದುಕೊಂಡು ನಾನು ಗೆಲ್ಲೋದಕ್ಕೆ ನೀವೆಲ್ಲ ಕಾರಣೀಕರ್ತರಾಗಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಈ 6 ತಿಂಗಳಲ್ಲಿ ತಾವು ಉಲ್ಲೇಖಿಸಿದಂತೆ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡ್ತಾ, ಅಧಿಕಾರಿಗಳ ಸಭೆಯನ್ನು ಮಾಡ್ತಾ, ಕೇಂದ್ರ ಮಂತ್ರಿಗಳನ್ನು, ಅಧಿಕಾರಿಗಳನ್ನು ಭೇಟಿ ಮಾಡ್ತಾ, ಜನರ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾನು ಮಾಡಿದ್ದೇನೆ. ನನ್ನೆಲ್ಲ ಈ ಜವಾಬ್ದಾರಿ ಸ್ಥಾನವನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ಕೆಲಸವನ್ನು ನಾನು ಪ್ರಾರಂಭಿಸಿದ್ದೇನೆ. ತಾವು ಹೇಳದಂತೆ ಸಮಸ್ಯೆಗಳೂ ಗೊತ್ತಿದೆ, ಪರಿಹಾರಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ವೈವಿಧ್ಯಮಯವಾದಂಥ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರನೂ ಹಾಗೆ ನಾವು ಹುಡುಕಬೇಕಾದಂಥ ಅಗತ್ಯತೆಯೂ ಇದೆ. ಅದೆಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಮ್ಮೆಲ್ಲರ ಸುದೈವ ಏನು ಅಂದರೆ, ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ 3ನೇ ಬಾರಿಗೆ ಅವರು ಮುಂದುವರಿತಾ ಇರುವಂಥದ್ದು. ಯಾಕೆಂದರೆ ನಾವಿಲ್ಲಿ ಯಾವುದೇ ಕೆಲಸವನ್ನು ಮಾಡೋದಾದರೆ, ಅಥವಾ ನಮ್ಮೆಲ್ಲರ ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ ಜೀವನಗಳು ಇಲ್ಲಿ ಒಂದು ವಿಶ್ವಾಸದಲ್ಲಿ ಮುಂದುವರಿಯೋದಾದರೆ, ದೇಶದ ಏಕತೆ, ಅಖಂಡತೆ, ಸಮಗ್ರತೆ, ದೇಶದಲ್ಲಿ ಒಂದು ಶಾಂತಿ, ನೆಮ್ಮದಿಯ ವಾತಾವರಣ ಇರಲೇಬೇಕು. ಹಾಗಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ವಾತಾವರಣ ದೇಶದಲ್ಲಿ ಬೆಳೀತಾ ಜಗತ್ತಿನಲ್ಲಿ ಭಾರತ ಹೇಗೆ ಒಂದು ಶಕ್ತಿಶಾಲಿಯಾದಂಥ ದೇಶ, ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂಥ ದೇಶ, ಒಂದು ವಿಕಸಿತ ಭಾರತವಾಗಿ 2047ರಲ್ಲಿ ನಾವು ಹೇಗೆ ಮಾರ್ಪಡಬೇಕು ಅನ್ನುವಂಥದ್ರ ಒಂದು ಕಲ್ಪನೆ, ದೂರದೃಷ್ಟಿ ಯೋಜನೆ ಅದು ನರೇಂದ್ರ ಮೋದಿಜಿಯವರಿಂದ ನಡೀತಾ ಇದೆ. ಖಂಡಿತ. ನಾನು ದೇಶದ ಜನ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿರೋದಕ್ಕೆ ಅಭಿನಂದಿಸ್ತೇನೆ. ನಮ್ಮ ಮಿತ್ರ ಪಕ್ಷಗಳ ಸಹಕಾರವನ್ನು ಸ್ಮರಿಸ್ಕೊಳ್ತೀನಿ, ಅವರಿಗೂ ಅಭಿನಂದಿಸ್ತೇನೆ. ಇಂಥ ಒಂದು ಅದ್ಭುತವಾದ ನೇತೃತ್ವ ನಮ್ಮ ದೇಶಕ್ಕೆ ಸಿಕ್ಕಿರೋದು ಸುದೈವ.
ಕಾಲಕ್ಕೆ ಈ ರೀತಿ ನೇತೃತ್ವ ಸಿಗೋದು ಬಹಳ ಅಗತ್ಯ. ಹಾಗಾಗಿ ಜಗತ್ತು ಕೊರೋನಾದಂತಹ ಸ್ಥಿತಿಯಿಂದ ಇನ್ನೂ ಹೊರಬರ್ಲಿಕ್ಕೆ ಆಗಲಿಲ್ಲ. ಆರ್ಥಿಕವಾಗಿ ಅನೇಕ ರೀತಿಯ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆದ್ರೆ ಅದರ ಮಧ್ಯದಲ್ಲಿಯೂ ನಮ್ಮ ದೇಶದ ಜನತೆಗೆ ಕೊರೋನಾದಲ್ಲಿ ಚಿಕಿತ್ಸೆ ಕೊಡಿಸಿರೋದು ಅಷ್ಟೇ ಅಲ್ಲ, ಉಚಿತವಾಗಿ ನಮ್ಮ ಕೊರೋನಾ ಸ್ಥಿತಿಯ ನಂತರದಲ್ಲೂ ಆರ್ಥಿಕವಾಗಿ ಒಂದು ಚೇತರಿಕೆ ಕಾಣುವಂಥ ಸ್ಥಿತಿಯನ್ನು ನರೇಂದ್ರ ಮೋದಿಜಿಯವರು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲೇ 3ನೇ ಆರ್ಥಿಕ ಶಕ್ತಿ ಭಾರತ ಆಗಬೇಕು ಅನ್ನುವಂಥ ಕನಸನ್ನು ಜನತೆಯ ಮುಂದಿಟ್ಟು ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ಸಿದ್ಧಪಡಿಸಿ ಅನುಷ್ಠಾನಗೊಳಿಸಿ ನಾವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುಡಿಯಬೇಕಾದಂಥ ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ನಾವೆಲ್ಲ ಅದರ ಭಾಗವಾಗಿದ್ದೇವೆ. ಮೊದಲು ಆ ವಿಷಯದಲ್ಲಿ ಹೆಮ್ಮೆ ಪಟ್ಕೊಳ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನಾವು ಈ ನೇತೃತ್ವದಲ್ಲಿ ನಂಬಿಕೆಯಿಂದ ನಾವು ಮುಂದುವರಿಬಹುದು ಈ ದೇಶದ ಅಭಿವೃದ್ಧಿ ಕೆಲಸದಲ್ಲಿ. ಅದು ಆಗ್ತಾ ಇದೆ, ಇಡೀ ದೇಶದಲ್ಲಿ ಅದೆಲ್ಲ ಆಗ್ತಾ ಇದೆ. ನಾನು ಮತ್ತೆ ಹಿಂದೆ 10 ವರ್ಷದಲ್ಲಿ ಏನಾಯ್ತು, ಈ 6 ತಿಂಗಳಲ್ಲಿ ಏನಾಯ್ತು ಅನ್ನೋದೆಲ್ಲ ವಿಶ್ಲೇಷಣೆ ಮಾಡೋದಿಲ್ಲ. ನಿಮಗೆ ಗೊತ್ತಿದೆ, ವಫ್ ಕಾಯ್ದೆಗೆ ತಿದ್ದುಪಡಿ ಈ ಅವಧಿಯಲ್ಲಿ ತಂದಿದ್ದೀವಿ. 1 ನೇಷನ್ 1 ಇಲೆಕ್ಷನ್ ನಾವು ಕಾಯ್ದೆಯನ್ನು ಮಂಡಿಸಿದ್ದೀವಿ. ಇದೆರಡು ಜಾಯಿಂಟ್ ಸೆಲೆಕ್ಷನ್ ಕಮಿಟಿಯಲ್ಲಿದೆ. ಹಾಗಾಗಿ ದೇಶಕ್ಕೆ ಬೇಕಾಗಿರುವ ಒಳ್ಳೆ ಆಡಳಿತ ಹಿಂದೆ 10 ವರ್ಷನೂ ಆಗಿದೆ. ಈ 6 ತಿಂಗಳಲ್ಲೂ ನಾವು ಆ ಒಂದು ಸಂಕಲ್ಪವನ್ನು ನಾವು ಕಂಡಿದ್ದೇವೆ. ಜೋಡಣೆ ಒಂದಾಯ್ತು, ಆರಂಭ ಆಯಿತು. ಬೇರೆ ಬೇರೆ ಅನೇಕ ಅಭಿವೃದ್ಧಿ ವಿಷಯಗಳು ಮುಂದುವರಿತಾ ಇದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಉತ್ತರ ಕನ್ನಡ ಕ್ಷೇತ್ರದ ಕುರಿತಂತೆ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಜನರ ಸಮಸ್ಯೆಗಳು ಪರಿಹಾರ ದೊರಕಿಸ್ಕೊಡೋದಕ್ಕೆ ಬೇಕಾದಂಥ ಪ್ರಯತ್ನಗಳ ವಿಷಯದಂತೆ ತಾವು ಪ್ರಸ್ತಾಪಿಸಿದ್ದೀರಿ. ಇಲ್ಲಿ 2 ಭಾಗ ಇದೆ. ಒಂದು, ಈಗಾಗಲೇ ಅನುಷ್ಠಾನಗೊಳ್ಳುತ್ತಿರುವಂತಹ ಯೋಜನೆಗಳನ್ನು ಕಾಲಮಿತಿಯೊಳಗೆ ಮುಗಿಸ್ಬೇಕಾದಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯ ಭಾಗ ಒಂದಿದೆ. 2ನೇ ಭಾಗ, ಮುಂದೆ ನಮ್ಮ ಜಿಲ್ಲೆ 10 ವರ್ಷ 20 ವರ್ಷ 30 ವರ್ಷದಲ್ಲಿ ಹೇಗೆ ಬೆಳೆಯುತ್ತೆ ಮತ್ತು ಬೆಳೆದಾಗ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ವ್ಯವಸ್ಥೆಗಳು ಹೇಗೆ ಇರಬೇಕು ಅನ್ನೋದನ್ನು ಕಲ್ಪಿಸಿ ಅದನ್ನು ಯೋಚಿಸಿ ಮುನ್ನಡೆಸಬೇಕಾದಂಥದ್ದು ಇನ್ನೊಂದು ಭಾಗ ಇದೆ. ಈಗ ನಾನು ಈ ಮೊದಲ ಭಾಗಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಈ ದಿನಗಳಲ್ಲಿ ನಾನು ಕೊಟ್ಟಿದ್ದೇನೆ. ಯಾಕೆಂದರೆ ನಿಮಗೆ ಗೊತ್ತಿದೆ, NH-66 ನಮ್ಮ ಭಟ್ಕಳದಿಂದ ಹಿಡಿದು ಕಾರವಾರ ತನಕದ್ದು 2014ರಲ್ಲಿ ಪ್ರಾರಂಭ ಆಗಿದೆ. 10 ವರ್ಷ ಆಯಿತು. ನಾನಾ ಆಡಳಿತಾತ್ಮಕ ಕಾರಣ, ಜನರ ಬೇಡಿಕೆಗಳ ಕಾರಣದಿಂದಾಗಿ ವಿಳಂಬ ಆಗ್ತಾ ಇರೋದನ್ನು ನೋಡಿದ್ದೇವೆ. ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ, ಸಾವು ನೋವು ಆಗ್ತಾ ಇದೆ, ಇದೆಲ್ಲವನ್ನು ನಾವು ಕಷ್ಟ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ನಾನು ಕಾಲಮಿತಿ ಒಳಗೆ ಈ ರಸ್ತೆ ಕೆಲಸವನ್ನು ಮುಗಿಸ್ಬೇಕಾಗಿದೆ. ಶಿರ್ಸಿ ಕುಮಟಾ ಇರ್ಬೋದು, ಶಿರ್ಸಿ ಹಾವೇರಿ ಇರ್ಬೋದು, ನಮ್ಮ ಹೊನ್ನಾವರ ತಾಳಗುಪ್ಪ ಇರಬಹುದು, ಅಥವಾ ಅಂಕೋಲಾ ಹುಬ್ಬಳ್ಳಿ ಇರ್ಬೋದು, ಅಥವಾ ಕಾರವಾರದಿಂದ ಜೋಯ್ಡಾದ ಇರ್ಬೋದು, ಅಥವಾ ನಾವು ಜೋಯ್ಡಾದಲ್ಲೇ ನೋಡಿದರೆ ಖಾನಾಪುರ, ರಾಮನಗರ, ಲೋಂಡಾ, ನಮ್ಮದು ಗೋವಾ ಇರ್ಬೋದು. ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳದ್ದು ಈಗ ಏನು ಮಾಡಬೇಕಾಗಿದೆಯೋ ಈ ನೆಟ್ವರ್ಕನ್ನು ಅದನ್ನು ಮಾಡೋದಕ್ಕೆ ನಮ್ಮ ಪ್ರಯತ್ನವನ್ನು ಮೊದಲ ಆದ್ಯತೆಯಲ್ಲಿ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಲೈನ್ ಡಬಲ್ ಲೈನ್ ಈಗ DPR ಆಗಿ ಫಾರೆಸ್ಟ್ರದ್ದು ಒಂದು ಕ್ಲಿಯರೆನ್ಸಿಗೆ ಕಾಯ್ತಾ ಇದೆ. ಇನ್ನು DPRಗೆ ಹೋಗ್ತಾ ಇದೆ. ಅಂದರೆ DPR ಆಗಿ ಡಬಲ್ ಲೈನ್ ಎಲೆಕ್ಟ್ರಿಫಿಕೇಶನ್ ಒಂದಿಗೆ ಎಲ್ಲವೂ ರೆಡಿ ಇದೆ, ಬೋರ್ಡಿಗೆ ಹೋಗ್ತಾ ಇದೆ. ವಾಜಪೇಯಿ ಅವರು ಅದಕ್ಕೆ ಅಡಿಗಲ್ಲಿಟ್ಟಿರೋದು, ಆ ಭಾವನಾತ್ಮಕ ಸಂಬಂಧ ನಮಗಿದೆ. ಆದರೆ ಇದ್ದಂಥ ಅಡೆತಡೆಗಳು ದೂರ ಆಗಿ ಈಗ ಅದು ಅನುಷ್ಠಾನಗೊಳ್ಳೋದಕ್ಕೆ ಈಗ ಸಿದ್ಧ ಆಗಿದೆ. ಹಾಗೆಯೇ ನಮ್ಮ ತಾಳಗುಪ್ಪ, ಸಿದ್ದಾಪುರ, ಶಿರ್ಸಿ, ಮುಂಡಗೋಡ್, ನಮ್ಮ ಹುಬ್ಬಳ್ಳಿ ರೈಲ್ವೆ ಲೈನಿಗೆ ಸುರೇಶ್ ಅಂಗಡಿಯವರಿದ್ದಾಗ ಅದನ್ನು ಏರಿಯಲ್ ಸರ್ವೆಗೆ ಅವಕಾಶ ಕೊಟ್ಟರು, ಮಂಜೂರಿ ಕೊಟ್ಟರು, ಅದಾಯಿತು. ಈಗ ಫೈನಲ್ ಲೊಕೇಶನ್ ಸರ್ವೆ ಆಗ್ತಾ ಇದೆ, ಶುರುವಾಗಿ. ಅಂದರೆ ಈ ರೀತಿ ಮೂಲಭೂತ ಅಗತ್ಯತೆಗಳು ಯಾವ್ಯಾವುದು ಅಂತ ನೋಡಿ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಅದನ್ನು ಪೂರ್ಣಗೊಳಿಸೋದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಈ ಉದಾಹರಣೆಗೆ ಟವರ್ಗಳು, ಸಿಗ್ನಲ್ಲು. ಹೌದು, ನಮ್ಮ ಜಿಲ್ಲೆಯಲ್ಲಿ 250 ಟವರ್ ಇದ್ರೆ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಸಮಸ್ಯೆ. ನಾನು ಇವತ್ತು ಬೆಳಗ್ಗೆ ಕುಮಟಾ ತಾಲೂಕಿನಲ್ಲಿ 2 ಟವರ್ ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಅದಕ್ಕೆ ವೇಗ ಕೊಟ್ಟಿದ್ದೀನಿ. ಹೋದಲ್ಲಿ ಜನ ಇನ್ನೂ ಟವರ್ ಬೇಕು ಅಂತ ಹೇಳಿದ್ರು. 75 ಟವರ್ನ ನಾನು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಮಾನ್ಯ ಸಚಿವರಿಗೆ ಕೊಟ್ಟಾಗ ಅದಕ್ಕೆ ಮಂಜೂರಿ ಕೊಟ್ಟರು. ತಕ್ಷಣದಲ್ಲಿ ಕೆಲಸನೂ ಆರಂಭ ಆಯ್ತು. ಈಗ ಅವ್ರ ಸ್ಥಳ ಗುರುತಿಸ್ತಾ ಇದ್ದಾರೆ, ಬೇರೆ ಬೇರೆದ್ರದ್ದು ಕೆಲಸ ನಡೀತಾ ಇದೆ. ಹಾಗಾಗಿ ಕಾಲಮಿತಿಯೊಳಗೆ ಈ ರೀತಿ ನಾನು ಇನ್ನೂ 16 ವಿಷಯಗಳನ್ನು ಇದನ್ನು ಹೇಳ್ಬೋದು.
ನಮಗೆ ನಿಜವಾಗಿ ಹಾಗೆ ಸಮಸ್ಯೆ ಇದ್ದಿದ್ದು ಈಗ ಇರೋ ವ್ಯವಸ್ಥೆ ನೋಡಿದರೆ ನಮಗೆ ಕೊಂಕಣ್ ರೈಲ್ವೆದು ಸಮಸ್ಯೆ ಇದೆ. ಸಮಸ್ಯೆ ಇದೆ ಅಂದರೆ ಕೊಂಕಣ್ ರೈಲ್ವೆ ಯಾವ ಕಲ್ಪನೆಯಲ್ಲಿ ಪ್ರಾರಂಭಿಸಿದ್ರೋ ಬಹಳ ಸದುದ್ದೇಶ ಇದೆ, ಬಹಳ ಒಳ್ಳೆಯ ಪ್ರಯತ್ನ. ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ನಾನು ಎಲ್ಲರನ್ನೂ ನೆನಪಿಸ್ಕೊಳ್ತೀನಿ, ಅವ್ರನ್ನ ಮಧು ದಂಡವತೆಯಿಂದ ಹಿಡಿದು ಎಲ್ಲರನ್ನೂ ನಾನು ಸ್ಮರಿಸ್ಕೊಳ್ತೀನಿ. ಬಹಳ ಒಳ್ಳೆಯ ಒಂದು ಯೋಜನೆ ಅನುಷ್ಠಾನಗೊಂಡಿದೆ, ನಮ್ಮ ಕರಾವಳಿಯ ಅಭಿವೃದ್ಧಿಗೆ ಬಹಳ ದೊಡ್ಡ ಸಹಾಯ ಅದು ಮಾಡಿದೆ. ಆದರೆ ಇವತ್ತಿನ ದಿನದಲ್ಲಿ ಅನೇಕ ಸಮಸ್ಯೆಯನ್ನು ಕೊಂಕಣ್ ರೈಲ್ವೆ ಅನುಭವಿಸ್ತಾ ಇದೆ, ಅದು ಹಾನಿಯಲ್ಲಿದೆ. ಹಾಗಾಗಿ ನಮಗೆ ಈ ಕೊಂಕಣ್ ರೈಲ್ವೆಯ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಮಸ್ಯೆ ಆಗಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ರೈಲ್ವೆ ಸಚಿವರ ಜೊತೆಯಲ್ಲಿ ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮತ್ತು ಚೌಟ ಅವರು ಒಳಗೊಂಡಂತೆ ನಮ್ಮ ರಾಜ್ಯದ ಹಿರಿಯ ಮಂತ್ರಿಗಳು ಮತ್ತು ನಮ್ಮ ಸಂಸದರು ನಾವೆಲ್ಲ ಜೊತೆಗೆ ಸೇರಿ ಅಶ್ವಿನಿ ವೈಷ್ಣವ್ರ ಜೊತೆಗೆ ಮತ್ತು ಸೋಮಣ್ಣ ಅವರ ಜೊತೆಯಲ್ಲಿ ಈ ವಿಷಯವನ್ನು ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಇನ್ ಪ್ರಿನ್ಸಿಪಲ್ ನಾವು ಅದನ್ನು ಭಾರತೀಯ ರೈಲ್ವೆ ಒಳಗೆ ವಿಲೀನಗೊಳಿಸಬೇಕು ಅನ್ನುವಂಥದ್ದನ್ನು ನಾವು ಯೋಚಿಸಿದ್ದೇವೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆ 4 ರಾಜ್ಯ ಸರ್ಕಾರಗಳ ಒಪ್ಪಿಗೆ ಅಗತ್ಯ ಇದೆ. ಯಾಕೆಂದ್ರೆ ಆಗ ಪ್ರಾರಂಭದಲ್ಲಿ ಇವರು 4 ರಾಜ್ಯ ಸರ್ಕಾರಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿದೆ. ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ಕೇರಳ ಈ 4 ರಾಜ್ಯಗಳ ಒಪ್ಪಿಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅದನ್ನು ತೆಗೆದುಕೊಂಡ ನಂತರ ಈ ವಿಲೀನ ಪ್ರಕ್ರಿಯೆಗೆ ಇನ್ನಷ್ಟು ಹೆಚ್ಚು ವೇಗ ಸಿಗುತ್ತೆ. ವಿಲೀನ ಪ್ರಕ್ರಿಯೆ ಆದ ಮೇಲೆ ನಮ್ಮ ಕೊಂಕಣ್ ರೈಲ್ವೆಯ ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚು ಹೆಬ್ಬಾಗಿಲು ತೆರೆದುಕೊಳ್ಳುತ್ತೆ. ಅಖಿಲ ಭಾರತದ ರೈಲ್ವೆ ಜಾಲದಲ್ಲಿ ಇದು ಸೇರಿಕೊಳ್ಳುತ್ತೆ. ಹಾಗಾಗಿ ಆ ಪ್ರಯತ್ನ ಆಗ್ಬೇಕಂತದ್ದಿದೆ. ಅದು ಬಹಳ ದೊಡ್ಡ ಒಂದು ಹೆಜ್ಜೆ ಕೆಲಸ. ಬಟ್ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇದರಂತೆ ಪ್ರವಾಸೋದ್ಯಮದ ಬೆಳವಣಿಗೆಗಳಿಗೆ ನಮ್ಮ ಗೋಕರ್ಣದಂತ ಬನವಾಸಿಯ ಪುಣ್ಯ ಕ್ಷೇತ್ರಗಳಿದೆ, ಐತಿಹಾಸಿಕ ಕ್ಷೇತ್ರ, ಅದು ಸಮಸ್ಯೆ ಆಗಿದೆ. ನಾವು ಗೋಕರ್ಣ ಅಭಿವೃದ್ಧಿಗೆ ನಾವೆಲ್ಲ ಪ್ರಯತ್ನ ಮಾಡಿದರೆ ಬೆಂಗಳೂರಿನ ರೋರೆಚ್ ಎಸ್ಟೇಟ್ ಅನ್ನ ಪ್ರವಾಸೋದ್ಯಮಕ್ಕೆ ಕೊಡ್ತಾರೆ ಅಂದರೆ ನಾನು ಇನ್ನೂ ಹೆಚ್ಚಿಂದು ರಾಜ್ಯ ಸರ್ಕಾರದ ನಿಲುವಿನ ಬಗ್ಗೆ ಹೇಳಲಾರೆ. ಯಾಕಂದ್ರೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗತ್ತೆ. ನಾವು ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರೋರು, ನಿಮ್ಗೆ ಗೊತ್ತಿದೆ ಈ ಸಂವಿಧಾನದ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಆಡಳಿತ ನಡೆಯೋದು. ಸೆಂಟ್ರಲ್ ಲಿಸ್ಟ್ ನಲ್ಲಿ ಇರೋ ಭಾಗ ಬೇರೆ ಇದೆ. ಕನ್ಕರೆಂಟ್ ಲಿಸ್ಟ್ ನಲ್ಲಿ ಇರುವಾಗ ರಾಜ್ಯ ಸರ್ಕಾರದ ಅಭಿಪ್ರಾಯಗಳು ಬಹಳ ಮುಖ್ಯ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಗೋಕರ್ಣ, ಬನವಾಸಿ ಅಂತ ಕ್ಷೇತ್ರಗಳು ಇನ್ನೂ ಅನೇಕಾರು ಇದೆ, ಅದನ್ನ ನಾವು ಅಭಿವೃದ್ಧಿ ಪಡಿಸಲೇಬೇಕಾದಂತ ಜವಾಬ್ದಾರಿ ಇದೆ. ಯಾಕೆಂದ್ರೆ ನಮಗೆ ಗೋಕರ್ಣದಂತಹ ಕ್ಷೇತ್ರಕ್ಕೆ ನಾವು ಹಿಂದೆಲ್ಲ ಯಾವ್ಯಾವ ಕಾರಣದಿಂದ ಆಯ್ತೋ ಅದು ಆಗಿದೆ ನಿರ್ಲಕ್ಷ್ಯ. ಆದ್ರೆ ಮುಂದೆ ಅದು ಆಗಬಾರ್ದು. ಅದು ನಮ್ಗೆ ಅಯೋಧ್ಯೆಯಲ್ಲಿ ಹಾಗಾಗಿದೆ, ಕಾಶಿಯಲ್ಲಿ ಹೀಗಾಗಿದೆ ಅಂತ ನಾವು ದೇಶದ್ದೆಲ್ಲ ಹೇಳುವಾಗ ನಮ್ಮೂರಿನ ಗೋಕರ್ಣದಂತ ಪವಿತ್ರ ಕ್ಷೇತ್ರ ಹೇಗೆ ಆಗ್ಬೇಕಿತ್ತು ಅಂತ ಎಲ್ಲರೂ ಅಭಿಪ್ರಾಯ ಹೇಳ್ತಾರೆ. ಹಾಗೆ ಮಾಡೋದಕ್ಕೆ ನಮ್ದೇ ಆದಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಬನವಾಸಿ ಕದಂಬರ ಪ್ರಥಮ ರಾಜಧಾನಿ, ಹಾಗಾಗಿ ಅದಕ್ಕೀಗ ಮೂಲ ಅಗತ್ಯತೆಯ ಒಂದು 50 ಲಕ್ಷದ ಕೆಲಸ ನಾವು ಮಾಡ್ತಿದ್ದೀವಿ ಮಂಜೂರಾತಿ ತೆಗೆದುಕೊಂಡು. ಬಟ್ ಇನ್ನೂ ಹೆಚ್ಚೆಚ್ಚು ಆಗಬೇಕು. ಅದಕ್ಕೆಲ್ಲ ಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡು ಮಾಡೋದಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಬೇರೆ 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 ನೂರಾರು ವಿಷಯಗಳಿದೆ. ಬಟ್ ನಾನು ಬಂದರ ವಿಷಯ ಹೇಳಿದ್ರೆ, ಮೀನುಗಾರರ ವಿಷಯ ಹೇಳಿದ್ರೆ ಅಂದ್ರೆ ಉದ್ದ ಆಗತ್ತೆ. ಹಾಗಾಗಿ ಈಗ ಈಗ ಆಗಿರೋ ಕೆಲಸ ಅಂದ್ರೆ ಆಗ್ತಿರೋ ಕೆಲಸಗಳನ್ನ ಕಾಲಮಿತಿಯಲ್ಲಿ ಮುಗಿಸೋದು ಮೊದಲನೇ ಆದ್ಯತೆ ಇದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಮಾಡಬೇಕಾದಂತಹ ಯೋಜನೆಗಳನ್ನ ಸಿದ್ಧಪಡಿಸ್ಕೊಂಡು ಆ ದಿಕ್ಕಿನಲ್ಲಿ ಮಾಡಬೇಕಂತ ಪ್ರಯತ್ನ ಇದೆ. ಇದೆಲ್ಲ ದಿಕ್ಕಿನಲ್ಲಿಯೂ ನಾನು ನನ್ನ ಪ್ರಯತ್ನ. ಅತಿಕ್ರಮಣದ್ದು ಒಂದು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಇದೆ. ಅತಿಕ್ರಮಣದ ನಿಜವಾಗಿ ಬಹಳ ದೊಡ್ಡ ಸಮಸ್ಯೆ ಇದೆ, ಅರಣ್ಯ ಅತಿಕ್ರಮಣದ. ಆದರೆ ಒಂದು ಮಾತನ್ನ ನುಡಿಸಿರಿ ಚಾನಲ್ ಮೂಲಕ ನಾನು ನಮ್ಮ ಜನತೆಗೆ ಈ ವಿಶ್ವಾಸದ ಮಾತನ್ನ ಹೇಳ್ತಾ ಇದ್ದೇನೆ. ನೀವು ನಿಮ್ಮ ತಂದೆ ಕಾಲದಿಂದ, ಅಜ್ಜನ ಕಾಲದಿಂದ, ಮುತ್ತಜ್ಜನ ಕಾಲದಿಂದ ಯಾವಾಗಲೂ ಜೀವನ ನಿರ್ವಹಣೆಗೋಸ್ಕರವಾಗಿ ನೀವು ಅತಿಕ್ರಮಣ ಮಾಡ್ಕೊಂಡಿದ್ದೀರಿ. ನಿಮಗೆ ನಾನು ಜವಾಬ್ದಾರಿಯುತವಾದ ಸ್ಥಾನಗಳನ್ನು ಹಿಂದೂ ನೆರವೇರಿಸಿದ್ದೀನಿ, ಈಗಲೂ ಅದೇ ಸ್ಥಾನದಲ್ಲಿದ್ದೇನೆ. ನಾನು ನಿಮಗೆ ವಿಶ್ವಾಸ ಕೊಡ್ತೇನೆ, ಸ್ಥಳದಲ್ಲಿ ನಿಮ್ಗೆ ಯಾರೂ ಏನೂ ತೊಂದರೆ ಆಗದೆ ಇರುವಂತೆ ನಾವೆಲ್ಲ ನೋಡ್ಕೊಳ್ತೀವಿ. ಸ್ಥಳದಲ್ಲಿ ಏನೂ ತೊಂದರೆ ಮಾಡೋದಿಲ್ಲ. ನಿಮಗೆ ಮಂಜೂರಾತಿ ಆಗಬೇಕು ಅನ್ನುವಂಥದ್ದು ಏನಿದೆ, ಆಡಳಿತಾತ್ಮಕವಾಗಿ ಕಾನೂನಿನ, ಸುಪ್ರೀಂ ಕೋರ್ಟಿನ ಅನೇಕಾರು ತೊಂದರೆ ತೊಡಕುಗಳಿದೆ.
ನಾವೆಲ್ಲರೂ ಜೊತೆ ಸೇರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಮ್ಮ ಒಟ್ಟಾದ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಫಲ ಬೇಗ ದೊರಕಬೇಕು ಅನ್ನೋದಿದೆ, ಆದರೆ ವಿಳಂಬ ಆಗ್ತಾ ಇದೆ. ಆದರೆ ಸ್ಥಳದಲ್ಲಿ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೋತೀವಿ. ನೀವೆಲ್ಲ ಮುಗ್ಧರಿದ್ದೀರಿ, ನೀವೆಲ್ಲ ನಿಮ್ಮ ಜೀವನ ನಿರ್ವಹಣೆಗೆ ಕಷ್ಟಪಟ್ಟು ನೀವು ಮುನ್ನಡೀತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಮುಗ್ಧತೆಯ ದುರುಪಯೋಗವನ್ನು ಮಾಡಿಕೊಳ್ಳೋರ ಬಗ್ಗೂ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮುಗ್ಧತೆ ಇನ್ಯಾರದೋ ಸ್ವಾರ್ಥ ಸಾಧನೆಗೆ ಕಾರಣ ಆಗಬಾರ್ದು. ಹಾಗಾಗಿ ನೀವು ಸ್ಥಳದಲ್ಲಿ ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ತೀವಿ. ಅದು ಕಸ್ತೂರಿ ರಂಗನ ವಿಷಯದ ಮೂಲಕ ಇರ್ಬೋದು, 1980 ಕನ್ಸರ್ವೇಷನ್ ಆ್ಯಕ್ಟು, ಅಥವಾ 2006ರ ಈ ಶೆಡ್ಯೂಲ್ ಟ್ರೈಬು ನಿಮಗೆ ರೆಗ್ಯುಲರೈಸೇಷನ್ ಆ್ಯಕ್ಟು ಇತ್ಯಾದಿಗಳು ಯಾವುದರಿಂದಲೂ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೊಳ್ತೀವಿ. ಇದೇ ರೀತಿಯಾಗಿ ಇನ್ನೂ ಅನೇಕ ವಿಷಯಗಳಿದೆ. ಆ ಎಲ್ಲ ವಿಷಯಗಳ ಬಗ್ಗೆ ನಮ್ಮೆಲ್ಲರ ಗಮನದಲ್ಲಿ ನೀವೆಲ್ಲರೂ ಇದ್ದೀರಿ. ಜಿಲ್ಲೆಯ ವಿಷಯಗಳಿದೆ. ನಾವು ನಿಶ್ಚಿತವಾಗಿ ಕಾಲಕ್ಕೆ ಮಾಧ್ಯಮದ ಸ್ನೇಹಿತರು ನಮಗೆ ಬೆಳಕು ಚೆಲ್ತಿರ್ತಾರೆ ಅವರು. ಹಾಗಾಗಿ ನಾವು ಎಲ್ಲರ ಸಹಕಾರದಿಂದ ದೊಡ್ಡ ಕರಾವಳಿ ಇದೆ. ಒಂದು ನಿರ್ದಿಷ್ಟ ಪ್ರದೇಶವನ್ನ ಮೀನುಗಾರಿಕೆ 100 ಕಿಲೋಮೀಟರ್ ಮೀನುಗಾರಿಕೆ, 40 ಕಿಲೋಮೀಟರಲ್ಲಿ ಒಂದೆರಡು ಮೋದಿಯವರ ಕನಸು ಗುಜರಾತ್ನಲ್ಲಿ 7 ಬಂದರ ಮಾಡಿದರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಮೀನುಗಾರರ ಮನಸ್ಸನ್ನು ಒಲಿಸಿ ಅವರಿಗೆ ವಿರೋಧವಾಗಿ ಅಲ್ಲ, ಅವರ ಪ್ರಯೋಜನ ತಿಳಿಸಿಕೊಟ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ಅಂತ ಅನಿಸ್ತದೆ. ನಮ್ಮ ಜಿಲ್ಲೆ, ನಮ್ಮ ಈ ಕರಾವಳಿಯ 3 ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡಕ್ಕೆ ನರೇಂದ್ರ ಮೋದಿಜಿಯವರು 18 ಬಂದರುಗಳನ್ನು ಸಾಗರಮಾಲಾ ಯೋಜನೆಯಲ್ಲಿ ಮಂಜೂರಿ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರದಿಂದ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಯಾವುದು ವೇಗವಾಗಿ ನಡಿಬೇಕು, ವರ್ಷದಿಂದ ನಡೀತಾ ಇಲ್ಲ. ಹಾಗಾಗಿ ನಾನು ನಮ್ಮ ಜಿಲ್ಲೆಯವರೇ ಈಗ ಮೀನುಗಾರಿಕಾ ಸಚಿವರಿದ್ದಾರೆ. ಹಾಗಾಗಿ ಇದು ತ್ವರಿತಗತಿಯಲ್ಲಿ ಕೊನೆಯ ಪಕ್ಷ ನಮ್ಮ ಜಿಲ್ಲೆಯದನ್ನಾದರೂ ಅದನ್ನು ಕಳಿಸ್ಕೊಡಿ ಅನ್ನೋವಂಥ ಮಾತನ್ನು ಹೇಳಿದ್ದೇನೆ. ಮತ್ತು ಇನ್ನೊಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಿದ್ದೇನೆ ಅಂದರೆ, ಇದಕ್ಕೆ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸೋದ್ರಿಂದ ಮೀನುಗಾರರಿಗಿರ್ಬೋದು ಅಥವಾ ಸಾರ್ವಜನಿಕರಿಗಿರ್ಬೋದು ಯಾವ ರೀತಿಯ ತೊಂದರೆ ತೊಡಕು ಆಗತ್ತೆ ಮತ್ತು ಅದಕ್ಕೆ ಪರಿಹಾರ ಏನು, ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಮೂಡಿಸೋ ಜವಾಬ್ದಾರಿ ನಮ್ಮೆಲ್ಲರದಿದೆ. ನಾವು ಇನ್ನಷ್ಟೆಚ್ಚು ಗೊಂದಲಗಳನ್ನ ನಿರ್ಮಿಸಿ ನಮ್ಮ ಸ್ವಾರ್ಥ ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ಮಾತಿ ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳ್ತೀವಿ. ನಾವು ಇಲ್ಲಿ ನಮ್ಮ ಮಧ್ಯೆ ಗೊಂದಲ ಮಾಡಿಕೊಂಡು ಯೋಜನೆಗಳು ಬರೋದಕ್ಕೆ ವಿಳಂಬ ಮಾಡಿಕೊಂಡ್ರೆ ಅದಕ್ಕೆ ಇನ್ಯಾರನ್ನ ನಾವು ದೂಷಿಸೋದಕ್ಕೆ ಆಗೋದಿಲ್ಲ. ನಾವು ಹಾಗಾಗಿ ಜನರಿಗೆ ಏನಾದ್ರು ಕಷ್ಟ ಇದ್ರೆ ನಿಜವಾಗಿ ಬಗೆಹರಿಸ್ಬೇಕು. ನಾವು ಖಂಡಿತ ಅವ್ರಿಗೆ ಏನು ನ್ಯಾಯ ಕೊಡಿಸ್ಬೇಕು, ನಾವು ನ್ಯಾಯ ಕೊಡಿಸೋದಕ್ಕೆ ಮುಂದಾಗಬೇಕು. ಅದನ್ನು ಮಾಡೋಣ ನಿಶ್ಚಿತವಾಗಿ. ಆದರೆ ಅಭಿವೃದ್ಧಿಯ ವೇಗ ಕುಂಠಿತ ಆಗಬಾರ್ದು. ಅದನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾದಂತಹ ಹೊಣೆಗಾರಿಕೆ ನಮ್ದಿದೆ. ಇಡೀ ಕರಾವಳಿ ಪ್ರವಾಸೋದ್ಯಮಕ್ಕೆ ಅದ್ಭುತವಾಗಿದೆ ಅಂತ ಹೇಳಿ ಪ್ರಧಾನಿಯವರು ಕೂಡ ಇನ್ನೊಂದು ದೇಶದ ಪ್ರವಾಸೋದ್ಯಮದ ಅವರಿಗೆ ಸರ್ಕಾರದ ನಡುವೆ ಏನೋ ಭಾರತ ಸರ್ಕಾರದ ಡಿಸ್ಪ್ಯೂಟ್ ಬಂದಾಗ ಹೇಳಿದರು ಇಲ್ಲಿ ಮಾಡಬೇಕು ಅನ್ನೋಂಥದ್ದು. ಅಂಥ ಅವಕಾಶವನ್ನು ಕೇಂದ್ರದಿಂದ ಇರದೆ ರಾಜ್ಯ ಸರ್ಕಾರದ ದುಡ್ಡಲ್ಲಿ ಏನೂ ಆಗೋದಿಲ್ಲ. ಪ್ರವಾಸೋದ್ಯಮ ಇಲಾಖೆಯಿಂದ ತಾವು ಒಂದಿಷ್ಟು ಏನಾದರೂ ಒಂದು ಗಮನದಲ್ಲಿ ಇಟ್ಕೊಂಡು ಏನಾದ್ರು ಮಾಡಿಕೊಟ್ರೆ ಪ್ರವಾಸೋದ್ಯಮಕ್ಕೆ ನಿಶ್ಚಿತವಾಗಿ ಪೂರಕವಾದಂತಹ ವಾತಾವರಣ ನಮ್ಮ ಜಿಲ್ಲೆಯಲ್ಲಿದೆ. ಗೋವಾ ಸ್ಯಾಚುರೇಟ್ ಆಗಿದೆ. ನಮ್ಮದು ಬರೇ ಕರಾವಳಿ ಮಾತ್ರ ಪ್ರವಾಸೋದ್ಯಮಕ್ಕೆ ಅಂತಲ್ಲ, ನೀವು ನಮ್ಮದು ವೈವಿಧ್ಯಮಯವಾದ ಭೌಗೋಳಿಕ ಪ್ರದೇಶ ಇರೋದ್ರಿಂದ ಇಡೀ ಜಿಲ್ಲೆಯ ಆ ರೀತಿ ಪ್ರವಾಸೋದ್ಯಮಕ್ಕೆ ಯೋಗ್ಯವಾಗಿದೆ. ಒಂದು ಕರಾವಳಿ ಸಮುದ್ರದ ಒಂದು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ ನಡೆಸಬಹುದಾದಂಥ ಚಟುವಟಿಕೆಗಳಿದೆ. ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳು, ಆಧ್ಯಾತ್ಮಿಕ ಕ್ಷೇತ್ರಗಳು, ಉಳುವಿಯಂಥ ಕ್ಷೇತ್ರದಿಂದ ಹಿಡಿದು ಗೋಕರ್ಣದಂತ ಹಿಡಿದು ಇಡಗುಂಜಿ ಮುರುಡೇಶ್ವರ ತನಕ, ಬನವಾಸಿಯಿಂದ ಹಿಡಿದು ನಾನು ಹೇಳಿದ್ರೆ ಉದ್ದನೆ ಮಾಡಬಹುದಕ್ಕೆ ಅವಕಾಶ ಇದೆ. ಮತ್ತು ಫಾಲ್ಸ್ಗಳು, ಅರಣ್ಯ, ನಮ್ಮ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ನಾವು ಸಹಜವಾಗಿ ಗುರುತಿಸಬಹುದಾದಂಥ ಒಂದು 15 ಫಾಲ್ಸ್ಗಳು ಸಿಗುತ್ತೆ. ಹಾಗಾಗಿ ವಿಪುಲವಾದಂಥ ಅವಕಾಶ ಇಡೀ ಜಿಲ್ಲೆ ಇಲ್ಲ. ರಾಮಕೃಷ್ಣ ಹೇಳೋರು ಆವಾಗ ಹೇಳಿದರು, ಸ್ವಿಟ್ಜರ್ಲೆಂಡ್ ಇರದೇ ಇರತಕ್ಕಂಥ ಸಮುದ್ರ ಉತ್ತರ ಕನ್ನಡ ಜಿಲ್ಲೆಗಿದೆ, ಹಾಗೆ ಬೆಳೆಸಬೇಕು ಅಂತ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಆವಾಗ ಕನಸು ಕಂಡಿದ್ರು. ಈಗ ಜೋಗದ ಅಭಿವೃದ್ಧಿ ಬಗ್ಗೆ ಜೋಗ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಜ್ಯ ಸರ್ಕಾರ, ನಮ್ಮ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಮಾಡಿರೋ ಪ್ರಯತ್ನದ ಫಲವಾಗಿ ಅನೇಕ ಕೆಲಸ ನಡೀತಾ ಇದೆ. ಈಗ ಅದರಂತೆ ರಾಜ್ಯ ಸರ್ಕಾರವು ಇದು ಆದ್ಯತೆ ವಲಯ, ಆದ್ಯತೆ ಜಿಲ್ಲೆ ಅಂತ ನಮ್ಮ ಜಿಲ್ಲೆಯನ್ನ ತಗೊಳ್ಬೇಕು.
ಆದ್ರೆ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಅಂತ ನೀವು ನೋಡ್ತಾ ಇದ್ದೇವೆ. ಅದು ಈ ಹೊಂದಿಸೋದು ಹೇಗೆ? ರಾಜ್ಯ ಸರ್ಕಾರ ತನ್ನ ಆದ್ಯತೆಯನ್ನ ಗುರುತಿಸ್ಕೊಳ್ಳಿ. ಈಗ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಆರ್ಥಿಕವಾಗಿ ದಿವಾಳಿ ಆಗುವಂತ ಸ್ಥಿತಿಯನ್ನು ತಂದುಕೊಂಡ್ರೆ ಅಭಿವೃದ್ಧಿಗೆ ಎಲ್ಲ ಹಣ ಅಭಿವೃದ್ಧಿಗೆ ಹಣ ಇಲ್ಲ, ಕೊರತೆ ಆಗ್ತದೆ. ಹಾಗಾಗಿ ಇವತ್ತು ಪಗಾರ ಕೊಡೋದಕ್ಕೆ ಸಾಲ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಸ್ಥಿತಿಗೆ ಬಂದಾಗ ನಾವು ಅಭಿವೃದ್ಧಿಯನ್ನ ಅಂದ್ರೆ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಹೋಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ರಾಜ್ಯ ಸರ್ಕಾರದ ಮೂಲಕವೇ ಅನುಷ್ಠಾನ ಆಗೋದು ಮತ್ತು ರಾಜ್ಯ ಸರ್ಕಾರದ ಅಗತ್ಯ ಇದೆ. ನಿನ್ನೆ ಹೇಳಿದ್ದನ್ನೇ ಇವತ್ತು ನಾನು ಹಾಗಾಗಿ ರಾಜ್ಯ ಸರ್ಕಾರವನ್ನ ಮತ್ತೆ ಆಗ್ರಹಿಸ್ತೀನಿ. ನಿನ್ನೆ ನಾನು ಸಭೆಯನ್ನು ಮಾಡಿಯೂ ಹೇಳಿದ್ದೀನಿ. ಕೇಂದ್ರ ಸರ್ಕಾರದ ಅನೇಕಾರು ಯೋಜನೆಗಳಿದೆ. ಈಗ ನಾನು ನಿನ್ನೆ ಸುಮಾರು 16 ಯೋಜನೆಗಳ ಕುರಿತಂತೆ ನಾನು ಚರ್ಚಿಸಿದೆ ಅಧಿಕಾರಿಗಳ ಜೊತೆ, ಜಿಲ್ಲಾಧಿಕಾರಿಗಳು ಮತ್ತು ಉಳಿದೆಲ್ಲ ಹಿರಿಕಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮೀಕ್ಷೆ. ಆದ್ರೆ ಆ ಯೋಜನೆ ಫಲ ದೊರಕಿಸ್ಬೇಕಲ್ಲ. ಈ ವಿಮಾ ಯೋಜನೆಯಲ್ಲಿ ಹವಾಮಾನ ಆಧಾರಿತ ವಿಮಾ ಯೋಜನೆಗಳಿಂದ ನಮ್ಮ ರೈತರಿಗೆ ಬಹಳ ದೊಡ್ಡ ಹಣ ಬರ್ತಾ ಇದೆ. ಈ ವರ್ಷ ನಮ್ಮ ಜಿಲ್ಲೆಗೆ ಬರಲಿಲ್ಲ, ಅದನ್ನು ಕೊಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ನಾವು ಅದನ್ನು ಕೊಡಿಸ್ತೀವಿ, ನಿಶ್ಚಿತವಾಗಿ ಕೊಡಿಸ್ತೀವಿ. ಅದ್ರ ಜೊತೆಯಲ್ಲಿ ಮನುಷ್ಯರಿಗೆ ವಿಮಾ ಯೋಜನೆ 20 ರೂಪಾಯಿ ಕೊಟ್ರೆ ಒಂದು ಯೋಜನೆ ಇದೆ, 345 ರೂಪಾಯಿ ಕೊಟ್ರೆ ಒಂದು ಯೋಜನೆ ಇದೆ, 550 ರೂಪಾಯಿ ಕೊಟ್ರೆ ಯೋಜನೆ ಇದೆ. ಈ GAG ಅನ್ನುವಂತ ಯೋಜನೆಯಲ್ಲಿ ಪೋಸ್ಟ್ ಆಫೀಸ್ ಮೂಲಕ ನಡೀತಾ ಇದೆ. 550 ರೂಪಾಯಿ 10 ಲಕ್ಷ ರೂಪಾಯಿ ತನಕ ಕೊಡ್ತೀವಿ. ಆಸ್ಪತ್ರೆ ಚಾರ್ಜ್ ಕೊಡ್ತೀವಿ, ಆಂಬುಲೆನ್ಸ್ ಚಾರ್ಜ್ ಕೊಡ್ತೀವಿ, ನೋಡ್ಕೊಳ್ಳೋರು ಚಾರ್ಜ್. ಆಯುಷ್ಮಾನ್ ಅಂತದ್ದು ಆಯುಷ್ಮಾನ್ ಈ 70 ವರ್ಷ ಮೇಲ್ಪಟ್ಟವರಿಗೆ APL ಇರ್ಲಿ BPL ಇರ್ಲಿ ಪೂರ್ಣ ಉಚಿತ ಇದೆ. 70 ವರ್ಷ ಮೇಲ್ಪಟ್ಟಂತವ್ರಿಗೆ ಎಲ್ಲರಿಗೂ ಉಚಿತ ಇದೆ. ಆದ್ರೆ ಅದಕ್ಕೆ ಬೇಕಾದಂತಹ ಅವ್ರ ಕಾರ್ಡ್ ತಗೊಳ್ಬೇಕು, ಅದಕ್ಕೆ ಬೇಕಾದಂತ ಆಧಾರ್ ಕಾರ್ಡ್ ಕೊಟ್ಟು ಲಿಂಕ್ ಮಾಡ್ಕೋಬೇಕು. ಹೀಗೆ ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನು ಮಾಡ್ಕೋಬೇಕು. ಈಗ ಎಲ್ಲಾ ಕಡೆಗೆ ಮಾಡ್ತಿದೀವಿ ನಾವು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 500-600 ಕೇಂದ್ರದಲ್ಲಿ ನಾವು ಈ ಕಾರ್ಡ್ ಮಾಡ್ಕೊಡೋ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ. PHCಗಳಲ್ಲಿ ಮಾಡ್ತಿದ್ದೀವಿ. ಇದಲ್ಲದೆ ಈಗ ಇನ್ನೂ 10 ಯೋಜನೆಗಳಿದೆ. ಸ್ವಯಂ ಉದ್ಯೋಗಕ್ಕೋಸ್ಕರವಾಗಿ ಯೋಜನೆಗಳಿದೆ, ಹೀಗೆಲ್ಲ ಇದೆ. ಹಾಗಾಗಿ ಇಂಥ ಯೋಜನೆಗಳ ಲಾಭ ನಮ್ಮ ಜನಕ್ಕೆ ಬರಬೇಕು. ಕಿಸಾನ್ ಸನ್ಮಾನ್ ಕಾರ್ಡ್ ಯೋಜನೆ ಇದೆ, ಅದರದ್ದು ಇನ್ನೂ ತಾಂತ್ರಿಕವಾಗಿ ಸಣ್ಣ ಪುಟ್ಟ ತೊಂದರೆಗಳು ಅಂತ ಹೇಳ್ತಿರ್ತಾರೆ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಕಿಸಾನ್ ಸನ್ಮಾನ್ ಯೋಜನೆಯ ಅಲ್ಲಿರುವಂಥ ತೊಂದರೆಗಳಿಂದ ದೂರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗೆ ರಾಜ್ಯ ಸರ್ಕಾರದ ಮೂಲಕ ನಾವೇನು ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವೋ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮಗೆ ಸ್ಪಂದಿಸಬೇಕಾಗುತ್ತೆ. ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯ ಸರ್ಕಾರವೇ ನಮಗೆ ಭೂಮಿಯನ್ನ ಕೊಡಬೇಕಾಗುತ್ತೆ. ಈಗ ರಾಷ್ಟ್ರೀಯ ಹೆದ್ದಾರಿ ಮಾಡಲಿ, ರೈಲ್ವೆ ಮಾಡಲಿ, ನಾವು ಏನೇ ಮಾಡಿದ್ರು ರಸ್ತೆಯನ್ನ ಭೂಮಿಯನ್ನ ನಮ್ಗೆ ಕೊಡಬೇಕಾಗತ್ತೆ. ಹಾಗಾಗಿ ಈ ಸರ್ಕಾರ, ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಮಾಡದೆ ಹೋದ್ರೆ ಶಿರ್ಸಿ ಕುಮಟಾ ರಸ್ತೆ ವಿಳಂಬ ಆದ ಹಾಗೆ, ಶಿರ್ಸಿ ಹಾವೇರಿ ರಸ್ತೆ ವಿಳಂಬ ಆದ ಹಾಗೆ, ಈ NH 66 ನಮ್ಮ ಭಟ್ಕಳ ಕಾರವಾರ ರಸ್ತೆ ವಿಳಂಬ ಆದ ಹಾಗೆ ಎಲ್ಲ ಕೆಲಸಗಳು ವಿಳಂಬ ಆಗತ್ತೆ. ಈ ಬಂದರದ್ದು ವಿಳಂಬ ಆಗ್ತಾ ಇದ್ದ ಹಾಗೆ ವಿಳಂಬಗಳು ಆಗತ್ತೆ. ಹಾಗೆ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಕೇಂದ್ರ ಸರ್ಕಾರದ ಅನುಷ್ಠಾನದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಬೇಕು. ಹಾಗಾದಾಗ ನಾವು ಸಹ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಈಗ ನಾನು ಕೇಂದ್ರ ಸರ್ಕಾರದ ಅನೇಕ ಸಚಿವರನ್ನು ಭೇಟಿ ಮಾಡಿದಾಗ ನನಗೆ ನಿತಿನ್ ಗಡ್ಕರಿಜಿ ಅವರು ಹೇಳಿದ್ರು, ನೀವು ಇದ್ದ ಕೆಲಸ ಮುಗಿಸ್ಕೊಂಡು ನನ್ನ ಹತ್ರ ಬರ್ರಿ, ನೀವು ಏನೂ ಮಾಡೋದೇ ಇಲ್ಲ, ಮಂಜೂರಿ ಮಾಡಿಕೊಟ್ಟು ನಾ ಏನು ಮಾಡಬೇಕು ನಿಮ್ಗೆ ಅಂತ ಕೇಳಿದ್ರು ಅವ್ರು. ಹಾಗಾಗಿ ನಾವು ಇದು ನಿತಿನ್ ಗಡ್ಕರಿ ಅವರು ಸ್ವತಃ ರಾಜ್ಯ ಸರ್ಕಾರಕ್ಕೂ ಹೇಳಿದ್ದಾರೆ, ಇದು ಕರ್ನಾಟಕ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಸಹಕರಿಸ್ತಾ ಇಲ್ಲ ಅಂತ. ಅವರು ಸಹಕರಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಹಣ ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಆಡಳಿತವನ್ನು ನಡೆಸಬೇಕು. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಆಡಳಿತ ಎಲ್ಲಿದೆ ಅಂತ ಹುಡುಕಬೇಕಾಗಿದೆ. ಇಲ್ಲಿ ಜನ ನಿರಸನಗೊಳ್ತಾ ಇದ್ದಾರೆ, ಜನ ಬಹಳ ಕಷ್ಟದ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ. ನಾನು ಅಭಿವೃದ್ಧಿ ಆಗ್ತಾ ಇಲ್ಲ, ಓಲೈಕೆ ರಾಜಕಾರಣ ಮುಂದುವರೆದಿದೆ, ಕಾನೂನು ಶಾಂತಿ ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗಿದೆ, ಲಾ ಆ್ಯಂಡ್ ಆರ್ಡರ್ ಅನ್ನೋದು ಎಲ್ಲಿದೆ ಗೊತ್ತಿಲ್ಲ. ಇವತ್ತು CT ರವಿಯವರು ಪ್ರಕರಣ ನೋಡಿದಾಗ ಪೊಲೀಸರು ಹೇಗೆ ಆಡಳಿತ ಪಕ್ಷದ ಕೈಗೊಂಬೆ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ಆಡಳಿತ ಜರ್ಜರಿತ ಆಗ್ತಾ ಇದೆ. ಎಷ್ಟು ಭ್ರಷ್ಟಾಚಾರದ ಹಗರಣಗಳು, ಮೂಢ ಹಗರಣ, ವಾಲ್ಮೀಕಿ ಹಗರಣ, ನಿಮಗೆ ವಫ್ ಬೋರ್ಡನ್ನು
ಅದರಿಂದ ಆಗ್ತಿರೋ ತೊಂದರೆ ತೊಡಕುಗಳು ನಾವು ನೋಡಿದರೆ, ಇದಲ್ಲದೆ ಅನೇಕ ರೀತಿಯ ಸಾವು ನೋವುಗಳು ಗುತ್ತಿಗೆದಾರರು ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ ಸರ್ಕಾರದ ಮಂತ್ರಿಗಳ ಹೆಸರು ಬರೆದಿಟ್ಟು. ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯುತವಾಗಿ ತನ್ನ ಕೆಲಸವನ್ನು ಮಾಡಬೇಕು ಅಂತಲೂ ನಾನು ಆಗ್ರಹಿಸ್ತೇನೆ. ಅಡಿಕೆ ಬೆಳೆಗಾರರಿಗೆ ತಾವು ತುಂಬ ಭರವಸೆಯ ಕಾರ್ಯಕ್ರಮ ಇದನ್ನು ಮಾಡಿದ್ರಿ. ಲೋಕಸಭೆಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಮಾತಾಡಿದ್ರಿ. 10 ಕೋಟಿ ರೂಪಾಯಿಗಳನ್ನು ಅಡಿಕೆ ಕ್ಯಾನ್ಸರ್ದಾಯಕವಲ್ಲ ಅನ್ನೋದನ್ನು ಪ್ರೂವ್ ಸಂಶೋಧನೆ ಕೊಟ್ರಿ. ಆ ದೃಷ್ಟಿಯಿಂದ ಅಡಿಕೆ ಬೆಳೆಗಾರರು ಎಲ್ಲರ ಪರವಾಗಿ ಕೂಡ ನಿಮ್ಗೆ ಅಭಿನಂದನೆ ಸಲ್ತದೆ. ಅದನ್ನೊಂದು ನಿಜವಾಗಿ ತಾವು ಇದನ್ನು ಉಲ್ಲೇಖಿಸಿರೋದಕ್ಕೆ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆ ಬಹಳ ದೊಡ್ಡ ಒಂದು ಬೆಳೆ, ಆರ್ಥಿಕ ಬೆಳೆಯೂ ಹೌದು. ಹಾಗಾಗಿ ಸಮಸ್ಯೆಗಳು ಬಹಳ ದೊಡ್ಡದಿದೆ. ಆದರೆ ಮುಖ್ಯವಾದಂಥ ಸಮಸ್ಯೆ ಇರೋದು ಇವತ್ತು WHO ನಮ್ಮ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಅನ್ನೋ ರೀತಿಯಲ್ಲಿ ವರದಿಗಳು ಆಗ್ತಾ ಇರೋದರಿಂದ ಅಡಿಕೆಯ ಬೆಲೆ ಏರಿಳಿತಗಳು ಆಗ್ತಾ ಇರೋದನ್ನು ನೋಡಿದ್ದೀವಿ ನಾವು. ಆದರೆ ಅಡಿಕೆ ಅತ್ಯಂತ ಪವಿತ್ರವಾದಂಥದ್ದು. ಅಡಿಕೆ ಇಲ್ಲದೆ, ತಾಂಬೂಲ ಇಲ್ಲದೆ, ಎಲೆ ಇಲ್ಲದೆ ನಮ್ಗೆ ಇನ್ನೇನೂ ಕಾರ್ಯ ನಡೆಯೋದಿಲ್ಲ. ಇಂಥ ಪವಿತ್ರವಾದ ಅಡಿಕೆಗೆ ಇದು ಆರೋಗ್ಯಕ್ಕೆ ವಿಷಕಾರಕ, ಹಾನಿಕಾರಕ ಅಂತ ಹಣೆಪಟ್ಟಿ ಕಟ್ಟೋ ಪ್ರಯತ್ನ ಇದೆಯಲ್ಲ, ಬೇರೆ ಬೇರೆ ಲಾಬಿಗಳು ಮಾಡ್ತಿರೋ ಪ್ರಯತ್ನ, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಬಹಳ ಜಾಗೃತವಾಗಿದೆ. ಮತ್ತು ನರೇಂದ್ರ ಮೋದಿಜಿಯವರು ನಮಗೆ ಅಡಿಕೆಯ ಪಾವಿತ್ರ್ಯತೆಯನ್ನು ನಮಗೆ ಹೇಳಿದ್ದಾರೆ. ಹಾಗಾಗಿ ಅಡಿಕೆ ಬೆಳೆಗಾರರ ಬಗ್ಗೆ ಅವರು ಇದ್ದಾರೆ. ಹಾಗಾಗಿ ನಾವು ಅದು ವಿಷಕಾರಕ ಅಲ್ಲ ಅನ್ನೋದನ್ನು ವೈಜ್ಞಾನಿಕವಾಗಿ ಸಿದ್ಧಪಡಿಸೋದಕ್ಕೆ 10 ಕೋಟಿ ರೂಪಾಯಿ ಕೊಟ್ಟು ಈಗ ಅಧ್ಯಯನ ತಂಡ ರಚನೆಯಾಗಿ ಅದರ ಬೇಕಾದಂಥ ಪ್ರಯತ್ನಗಳು ಅದು ಆಗ್ತಾ ಇದೆ. ನಿಶ್ಚಿತವಾಗಿ ಕ್ಯಾಂಪ್ಕೋ ಈಗಾಗಲೇ ಆ ದಿಕ್ಕಿನಲ್ಲಿ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ, ತಜ್ಞರ ವರದಿಯನ್ನು ಕೊಟ್ಟಿದೆ, ಅದು ವಿಷಕಾರಕ ಅಲ್ಲ ಅಂತ ಹೇಳಿದೆ. ಆದರೂ ಅದು ಇನ್ನಷ್ಟು ಹೆಚ್ಚು ಸ್ಪಷ್ಟಪಡಿಸೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಆದರೆ ಎರಡನೇದು, ವಿದೇಶದಿಂದ ಬರ್ತಿರೋ ಅಡಿಕೆಯನ್ನು ನಿಯಂತ್ರಿಸಬೇಕು ಅಂತ ಅದಕ್ಕೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟು ಕ್ರಮ ತೆಗೆದುಕೊಂಡಿದೆ. ನಾನು ಸದನದಲ್ಲಿ ಕೇಳಿ ಉತ್ತರ ತೆಗೆದುಕೊಂಡಿರೋದ್ರ ಹಿನ್ನೆಲೆಯಲ್ಲೂ ಇದ್ದಾರೆ. ಅದರ ಜೊತೆಯಲ್ಲಿ ಮೂರನೇದಾಗಿ ಅಡಿಕೆಗೆ ತೇವಾಂಶ ಇರಬೇಕಲ್ಲ, ಅದು ಈಗ 7% ಇದೆ. ನಮ್ಮ ಯಾವ ಅಡಿಕೆಯನ್ನು ಎಷ್ಟು ಒಣಗಿಸಿದ್ರು 11%ಗಿಂತ ಕಡಿಮೆ ತೇವಾಂಶ ಇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಬೇಕಾದಂಥ ಪ್ರಯತ್ನಗಳು ಆಗ್ತಾ ಇದೆ. ಹೀಗೆ ಮತ್ತು ಇದಲ್ಲದೆ ಹಳದಿ ಎಲೆ ರೋಗ, ಎಲೆ ಚುಕ್ಕೆ ರೋಗ, ಅತಿ ಮಳೆ ಆದರೆ ಆಗಿದ್ದರಿಂದ ಕೊಳೆ ರೋಗ ಇತ್ಯಾದಿಗಳಿದ್ದೇ ಇದೆ. ಅದಕ್ಕೆಲ್ಲದಕ್ಕೂ ನಾವು ರೈತರು ಧೃತಿಗೆಡದೆ ಇರುವಂತೆ ಅವರ ಒಂದು ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ ಒಟ್ಟಾದ ನನ್ನ ಒಂದು ರಾಜ್ಯ ಕೇಂದ್ರ ಸರ್ಕಾರಗಳ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೊಂದು ವಿಶ್ವಾಸ ಕೊಡ್ತೇವೆ. ಅವರು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನ ರಾಜ್ಯ ಕೇಂದ್ರ ಸರ್ಕಾರದಿಂದ ನಿಮ್ಮ ಪ್ರತಿನಿಧಿಯಾಗಿ ನಾವೆಲ್ಲ ಮಾಡೋದಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳೋದು. ಎಲ್ಲ ಅಡಿಕೆ ಬೆಳೆಗಾರರು ಆ ಬಗ್ಗೆ ಭಾಳ ಸಂತೋಷದಿಂದ ಇದ್ದಾರೆ. TSS ಅಧ್ಯಕ್ಷರು ಇಂಟರ್ವ್ಯೂ ಮಾಡಿದೆ, ಅವರು ಕೂಡ ದಿಲ್ಲಿಯ ಅನುಭವಗಳನ್ನು ಹೇಳಿದರು. ಕಾಗೇರಿ ಅವರು ಇರೋದ್ರಿಂದ ನಮಗೆ ಬಲ ಆಗಿದೆ. ಇಡೀ ರಾಜ್ಯದ ಒಟ್ಟು ಅಡಿಕೆ ಬೆಳೆಯಲ್ಲಿ 75% ಉತ್ತರ ಕನ್ನಡದವ್ರು ಕೊಡ್ತಾರಂತ ಅಂಥ ವಿಚಾರಗಳು ನಮ್ಗೆ ಗೊತ್ತೇ ಇರಲಿಲ್ಲ. ಇಂಥ ವಿಚಾರ ಹೇಳಿರೋದ್ರಿಂದ ಆ ದೃಷ್ಟಿಯಿಂದ ತಮಗೆ ಅಭಿನಂದನೆ ಸಲ್ತದೆ. ಇನ್ನೊಂದು ಪ್ರಶ್ನೆ ಬೇಕೋ ಬೇಡವೋ, ಉತ್ತರ ಕನ್ನಡ ಜಿಲ್ಲೆ ಆ ಜಿಲ್ಲೆ ಆದರೆ ಅನುಕೂಲ ಆಗ್ತದೆ ಅಭಿವೃದ್ಧಿಯ ದೃಷ್ಟಿಯಿಂದ. 2 ಜಿಲ್ಲಾ ಪಂಚಾಯತ, 2 SP ಗಳು, 2 DC ಗಳು, ಡಬಲ್ ಗ್ರ್ಯಾಂಟುಗಳು ಬರ್ತದೆ ಅನ್ನುವಂಥ ಸದುದ್ದೇಶದಿಂದ VS ಆಚಾರ್ಯ ಅಲ್ಲಿ ಮಾಡಿಕೊಂಡ್ರು. ನೀವು VS ಆಚಾರ್ಯರು ಬೆಂಗಳೂರಿನ ಹಿಂದಿನ ಅನಂತಕುಮಾರ್ಲ ಒಡನಾಡಿಗಳು, ಸಮಾನವಾಗಿ ನೀವು ಅದೇ ರೀತಿ ಚಿಂತನೆ ಮಾಡಿದ್ರಿ. ಕೊನೆಗೆ ಬ್ಯಾಡದ್ದು ಬಂತು, ನೀವು ಸುಮ್ಮನೆ ಕೂತ್ರಿ. ನಿನ್ನೆ ಕಾರವಾರದಲ್ಲಿ ಹೇಳಿದಿರಿ ನೀವು ಅದ್ರದ್ದು ಪಾರ್ಟಿದ್ದಲ್ಲ ಅಲ್ಲ ಅಂತ. ನಮ್ಗೆ ಗೊತ್ತು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ. ಹಾಗೆ ಜನಗಳನ್ನು ಒಳ್ಳೆಯದ್ರ ಕಡೆಗೆ, ಒಳ್ಳೆಯ ವಿಚಾರ ಒಲಿಸುವುದು ಅಂತ ನಿಮ್ಗೆ ಅನಿಸ್ತದೆ ಇಂಥ ವಿಚಾರದಲ್ಲಿ? ಈಗ ಕೇಂದ್ರ ರಾಜ್ಯದ ಸಂಬಂಧಗಳು ಇದು ಅಂದ್ರಿ, ಈಗ ನಮ್ಮಂಥ ಮಾಧ್ಯಮಗಳು ಏನು ಮಾಡ್ಬೋದು ಅಂತ ನೀವೆಲ್ಲ ಸೇರಿ ಮಾಡುವ ಹಾಗೆ ನಿಮ್ಮ ಸೈಡಿಂದ ನಾವು ವಕಾಲತ್ತು ಹಾಕ್ಬೋದು, ಕಾಗೇರಿಯವ್ರ ಜೊತೆಗಿದ್ದಾರೆ ಅಂತ. ಏನು ಅನ್ನಿಸ್ತದೆ ನಿಮಗೆ? ಹಾಗೆ ನಾವು ಮುಂದೋಗೋದಕ್ಕೆ ನೋಡಿ ಇಷ್ಟೆಲ್ಲ ಇದೆ. ಆಡಳಿತಾತ್ಮಕವಾಗಿ ತೆಗೆದುಕೊಳ್ಳಬೇಕಾದಂಥ ನಿರ್ಣಯ, ಜಿಲ್ಲೆಯ ಇನ್ನೊಂದು ಜಿಲ್ಲೆಯನ್ನು ಮಾಡಬೇಕಾದಂಥ ವಿಷಯ. ಕೇಂದ್ರ ರಾಜ್ಯಗಳ ಅನುಭವದಂತೆ ಇದುವರೆಗೂ ಸಹ ಒಂದು ಚಿಕ್ಕ ಜಿಲ್ಲೆ ಇದ್ದಷ್ಟು ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಡೆಸಬಹುದು ಅಂತ. ಹಾಗಾಗಿ ಉಡುಪಿ ಆಗಿದ್ದು, ಹಾಗಾಗಿ ಹಾವೇರಿ ಆಗಿದ್ದು, ಗದಗ ಆಗಿದ್ದು, ನಾನು ಎಷ್ಟು ಜಿಲ್ಲೆ ಹೇಳ್ಬೋದು ಹೇಳ್ರಿ ನಿಮ್ಗೆ? ಯಾದಗಿರಿ ಆಗಿದ್ರಿಂದ ಹಿಡಿದು, ಕೊಪ್ಪಳ ಆಗಿದ್ರಿಂದ ಹಿಡಿದು ಇದೆ. ನಮ್ಮ 3 ಜಿಲ್ಲೆ, ಬೆಳಗಾವಿ, ಉತ್ತರ ಕನ್ನಡ ಮತ್ತು ತುಮಕೂರು, ಇದು ಭೌಗೋಳಿಕವಾಗಿ ಸ್ವಲ್ಪ ದೊಡ್ಡದಿದೆ. ತುಮಕೂರು ಹಾಗೆ ನೋಡಿದರೆ ಒಂದು ಹಂತದಲ್ಲಿ ಒಂದೇ ಜಿಲ್ಲೆ ಇದ್ರೂ ನಡೆಯುತ್ತೆ ಅನ್ನುವಂಥದ್ದಿದೆ. ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಆಡಳಿತಾತ್ಮಕವಾಗಿ ಯಾರೇ ಅಧಿಕಾರಿಗಳಿರಲಿ, ಯಾರೇ ಸರ್ಕಾರದ ಜನಪ್ರತಿನಿಧಿಗಳಿರಲಿ, ಯಾರೇ ಇರಲಿ,
ಇದು ದೊಡ್ಡದಾಗಿದೆ ಅನ್ನುವಂಥದ್ದು ಇದೆ, ನಿಶ್ಚಿತವಾಗಿ ದೊಡ್ಡದಿದೆ ಇದು. ಆದರೆ ಜಿಲ್ಲೆಯ ಜನರ ಅಭಿಪ್ರಾಯವೂ ಅಷ್ಟೇ ಮುಖ್ಯ. ಜಿಲ್ಲೆಯ ಜನರ ಅಭಿಪ್ರಾಯವನ್ನು ಗುರುತಿಸಬೇಕಾದ್ದು ಸರ್ಕಾರಗಳ ಜವಾಬ್ದಾರಿ. ಅದರ ಆಧಾರದಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕಾದ್ದು ಮುಂದಿನ ಹೆಜ್ಜೆ. ಹಾಗಾಗಿ ಜಿಲ್ಲೆಯ ಜನಾಭಿಪ್ರಾಯಗಳು ಹೇಗೆ ರೂಪಿತ ಆಗುತ್ತೋ ಅದರ ಆಧಾರದಲ್ಲಿ ಸರ್ಕಾರಗಳು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆ. ಆ ಮಾತನ್ನು ನಾನು ನಿನ್ನೆನೂ ಹೇಳಿದ್ದೀನಿ, ಆ ಹೋರಾಟಗಾರರು ನಾನು ಭೇಟಿಯಾದಾಗಲೂ ಹೇಳಿದ್ದೀನಿ, ಮತ್ತೊಮ್ಮೆ ನಿಮ್ಮ ಮೂಲಕನೂ ನಾನು ನನ್ನ ನಿಲುವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಸುಮಾರು ಸಮಯ ಆಯಿತು ಅಂತ ಅನಿಸ್ತದೆ, ನಿಮಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಕೊನೆಯದಾಗಿ ಈ 6 ತಿಂಗಳ ಒಂದು ಇದನ್ನು ಹೇಳಿದರೆ ಇನ್ನೂ ಡೀಟೇಲ್ ಆಗಿ ಹೋಗ್ಬೋದು, ಟೈಮ್ ಇಲ್ಲ. ಇನ್ನು 6 ತಿಂಗಳ ನಂತರ ನಿಮ್ಮನ್ನು ಮತ್ತೆ ನಾವು ಕಾಟ ಕೊಟ್ಟು ಕರೆಸ್ಕೊತೇವೆ. ಅದಕ್ಕಾಗಿ ಇನ್ನು ಹೇಗೆ ಇರಬೇಕು, ಹೇಗೆ ಈ ಜಿಲ್ಲೆ ಮುನ್ನಡೆಸಬೇಕು ಅನ್ನಬೇಕು ಕೊನೆಯ ಸಂದೇಶಗಳೊಟ್ಟಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಿಶ್ಚಿತವಾಗಿ ನೀವು ಕರಿತಿರ್ರಿ, ನಾನು ಬರ್ತಿರ್ತೇನೆ. ಯಾಕೆಂದ್ರೆ ನಾನು ಒಬ್ಬ ನಿಮ್ಮ ಲೇಖನದ ಅಭಿಮಾನಿ ನಾನು. ಹಾಗಾಗಿ ನಿಶ್ಚಿತವಾಗಿ ನೀವು ಮಾಡೋ ಒಳ್ಳೆಯ ಎಲ್ಲ ಕೆಲಸ ಜೊತೆಗೆ ನಾನು ಇದ್ದೇ ಇದ್ದೇನೆ, ಈಗಲಿಂದಲ್ಲ ಮೊದಲಿಂದಲೂ ಸಹ ನಿಮ್ಮ 30 ವರ್ಷದ ಹಿಂದಿನಿಂದ ಒಡನಾಡಿಗಳು ನಾನು ಬರ್ತೀನಿ. ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಜನಸಂಖ್ಯೆ ಇಳಿಮುಖವಾಗ್ತಾ ಇದೆ. ಜಿಲ್ಲೆಯಲ್ಲಿ ಭೌಗೋಳಿಕ ಪ್ರದೇಶ ಇದೆ, ಅರಣ್ಯ ಪ್ರದೇಶ ಜಾಸ್ತಿ ಇದೆ. ನಮ್ಮ ಜಿಲ್ಲೆಯ ವೈವಿಧ್ಯತೆ ಜೊತೆಯಲ್ಲಿ ವೈವಿಧ್ಯವಾದ ಸಮಸ್ಯೆಯೂ ಇದೆ, ವಿಶೇಷತೆ ಜೊತೆಯಲ್ಲಿ ಸಮಸ್ಯೆಯೂ ಅಷ್ಟೇ ಇದೆ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಜಿಲ್ಲೆಯಲ್ಲಿ ಇರಬೇಕು. ಜಿಲ್ಲೆಗೆ ಹೊರಗಡೆಯಿಂದ ಜನರನ್ನು ಆಕರ್ಷಿಸುವಂಥ ಸ್ಥಿತಿ ಬರಬೇಕು. ಈ ಅಭಿವೃದ್ಧಿ ವೇಗ ಹೆಚ್ಚಬೇಕು. ಆ ದಿಕ್ಕಿನಲ್ಲಿ ನಾವು ನಮ್ಮೆಲ್ಲ ಪ್ರಯತ್ನವನ್ನು ಮಾಡೋಣ. ದೇಶ ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರಬೇಕು ಅಂತ ನರೇಂದ್ರ ಮೋದಿಜಿಯವರು ಕನಸು ಕಂಡಿದ್ದಾರೆ ಅಂದರೆ, ದೇಶ ಅಂದರೆ ಎಲ್ಲಿದೆ? ಅದು ಎಲ್ಲ ರಾಜ್ಯಗಳಲ್ಲಿದೆ. ರಾಜ್ಯ ಅಂದರೆ ಎಲ್ಲಿದೆ? ಜಿಲ್ಲೆಗಳಲ್ಲಿದೆ, ತಾಲೂಕಿನಲ್ಲಿದೆ, ನಮ್ಮ ಎಲ್ಲ ಹಂತದಲ್ಲಿದೆ. ಹಾಗಾಗಿ ನಾವುಗಳೆಲ್ಲರೂ ಆರ್ಥಿಕವಾಗಿ ಶಕ್ತಿಯನ್ನು ಹೊಂದುತ್ತಾ ಸಾಮಾಜಿಕವಾಗಿ ಜವಾಬ್ದಾರಿಗಳನ್ನು ಇನ್ನಷ್ಟು ಹೆಚ್ಚು ಸಾಮೂಹಿಕವಾಗಿ ನಿರ್ವಹಿಸ್ತಾ ಈ ರಾಷ್ಟ್ರದ ಅಭಿವೃದ್ಧಿಗೆ ನಮಗೆ ಕೊಡುಗೆ ಕೊಡುವಂತಹ ಒಂದು ಮನಸ್ಥಿತಿಯನ್ನು ನಾವು ಹೆಚ್ಚಿಸ್ಕೊಳ್ಬೇಕು. ಹಾಗಾಗಿ ಸಣ್ಣ ಪುಟ್ಟ ಕೊರತೆಗಳು ಇರೋದಿಲ್ಲವೋ ಇದೇ ಇರುತ್ತೆ, ಒಂದು ಕುಟುಂಬದಲ್ಲೇ ಇದ್ದಂತೆ ಇದ್ದೇ ಇರುತ್ತೆ. ಅದು ಮೀರಿ ನಾವು ನಿರ್ಣಯಗಳನ್ನು ತೆಗೆದುಕೊಂಡು ಜನತೆ ಹಿತವನ್ನು ಕಾಪಾಡೋದಕ್ಕೆ ನಾವು ಮುಂದಾಗಬೇಕು. ಮುಂದಿನ ದಿನದಲ್ಲಿ ಒಟ್ಟಾಗಿ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಣ. ಎಲ್ಲರ ಹಿತದಲ್ಲೇ ನಮ್ಮ ಹಿತ ಇದೆ ಅನ್ನೋ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಿಶ್ಚಿತವಾಗಿ ಚುನಾವಣೆಗೆ ಮಾತ್ರ ರಾಜಕೀಯ. ಚುನಾವಣೆ ನಂತರದಲ್ಲಿ ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿಯ ವೇಗದಲ್ಲಿ ಮುನ್ನಡಿಲೇಬೇಕು. ಹಾಗಾಗಿ ತಾವು ತಮ್ಮ ನುಡಿಸಿರಿ ಚಾನಲ್ ಮೂಲಕ ತಾವೇನು ಈ ಜನರನ್ನು ಜಾಗೃತಗೊಳಿಸುವಂತಹ, ಜನರನ್ನು ಶಿಕ್ಷಣಗೊಳಿಸುವಂತಹ, ಜನರನ್ನು ಸಂಘಟಿಸುವಂಥ, ಅಭಿಪ್ರಾಯವನ್ನು ಕ್ರೋಢೀಕರಿಸುವಂಥ ಪ್ರಯತ್ನವನ್ನು ತಾವು ಮೊದಲಿಂದಲೂ ಏನು ಸಕಾರಾತ್ಮಕವಾಗಿ ಮಾಡ್ತಾ ಇದ್ದೀರೋ ತಮಗೆ ನಾನು ಅಭಿನಂದಿಸ್ತೇನೆ. ನುಡಿಸಿರಿ ಚಾನಲ್ ಜೊತೆಗೆ ನಾನು ಯಾವತ್ತೂ ಅಭಿಮಾನಿಯಾಗಿ ಇದ್ದೇನೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮಗೆ ಕಾಗೇರಿಯವರ ಹೆಜ್ಜೆಗಳು ಇನ್ನೂ ಬಲವಾಗಿ, ಅವರು ಹೆಚ್ಚು ಆರೋಗ್ಯವಂತರಾಗಿ ಈ ಜಿಲ್ಲೆಗೆ ಬಹುಕಾಲ ಅವರ ಸೇವೆ ಸಿಗಲಿ ಅಂತ ನಾವು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ, ಎಲ್ಲ ಕಾಗೇರಿಯವರ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಾವು ಬೆಂಬಲವಾಗಿದ್ದೇವೆ ಅನ್ನುವಂಥ ಭರವಸೆ ಕೊಡ್ತಾ ಈ ಸಂದರ್ಶನ ಮುಗಿಸೋಣ. ಮತ್ತೆ 6 ತಿಂಗಳ ನಂತರ ಭೇಟಿಯಾಗೋಣ. ನಮಸ್ಕಾರ.